ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಡೆಂಗು ಮತ್ತು ಚಿಕನ್ ಗುನಿಯಾ ಭೀತಿ ಜಾಸ್ತಿ ಇದೆ. ಮತ್ತು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವಂಥ ಸೊಳ್ಳೆ ಶುದ್ಧವಾದ ನೀರಿನಲ್ಲಿ ಮೊಟ್ಟೆ ಇಡೋದ್ರಿಂದ ಮತ್ತು ಅದು ಈಡಿಸ್ ಈಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆ ಅದು ತನ್ನ ವಂಶಾಭಿವೃದ್ಧಿಗೋಸ್ಕರ ಶುದ್ಧವಾದ ನೀರಿನಲ್ಲೇ ಮೊಟ್ಟೆ ಇಡೋದ್ರಿಂದ ದಯವಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಕಚೇರಿ ಆಫೀಸು ಎಲ್ಲೇ ಆಗಿರ್ಬೋದು ಅವ್ರ ಸುತ್ತಮುತ್ತ ಎಲ್ಲೋ ನೀರಿನಿಂದ ನೋಡ್ಕೊಬೇಕು. ತೆಂಗಿನ ಚಿಪ್ಪು ಗ್ಲಾಸು ಮತ್ತು ಟೈರ್ಗಳಲ್ಲಿ ನೀರು ನಿಂತ್ಕೊಂಡಂಗೆ ನೋಡ್ಕೊಳೋದು. ಮತ್ತು ಮನೆಯೊಳಗೆ ನಿಮ್ಮ ಮನೆಗಳಲ್ಲಿ ವಾರಾಂಗಟ್ಟಲೆ ನೀರನ್ನ ತುಂಬಿಸ್ಕೊಬಾರ್ದು. ಯಾಕಪ್ಪ ವಾರಾಂಗಟ್ಟಲೆ ನೀರು ತುಂಬಿಸ್ಕೊಬಾರ್ದು ಅಂದರೆ ಒಂದು ಸೊಳ್ಳೆ ಮೊಟ್ಟೆ ಇಟ್ಟು ದೊಡ್ಡದಾಗಕ್ಕೆ 7 ರಿಂದ 10 ದಿವಸ ತಗೊಳುತ್ತೆ. ಅಲ್ಲ ಹೇಳ್ತೀನಿ, ಅದಕ್ಕೆ ಹೇಳ್ತಾರೆ ಶುದ್ಧವಾದ ಇಲಾಖಾ ಕಾರ್ಯಕ್ರಮಗಳು ಹೇಳಿದ್ದಾದ್ಮೇಲೆ ನೀವೇನೋ ಪ್ರಶ್ನೆಗಳಿಂದ ಕೇಳಿರುತ್ತೆ ಅವ್ರ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಹೋಗಿ. ನಾನು ನೀರಿನ ಬಗ್ಗೆ ಹೇಳ್ತಾ ಇದ್ದೀನಿ. ಶುದ್ಧವಾದ ನೀರಿನಲ್ಲಿ ಉತ್ಪತ್ತಿ ಆಗ್ತದೆ ಅಂದ್ರೆ ಯಾಕಪ್ಪ, ನಾವು ನೀರು ತುಂಬಿಕೊಳ್ಳುವಂತ ಪರಿಕರಗಳು ಏನವೆ ಅವನ್ನ ಬಿಗಿಯಾದ ಮುಚ್ಚುಳಿಕೆಯಿಂದ ಮುಚ್ಚಬೇಕು. ಮುಚ್ಚೋದ್ರಿಂದ ಸೊಳ್ಳೆಗಳು ನೀರ್ ಮೇಲೆ ಹೋಗಿ ಮೊಟ್ಟೆ ಇಡಲ್ಲ. ಮತ್ತೆ ಅಕಸ್ಮಾತ್ ಮುಚ್ಚಕ್ಕೆ ಏನಾದ್ರು ಡ್ರಮ್ಮಲ್ಲಿ ಕ್ಯಾಪ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಬಟ್ಟೆ ಆದ್ರೂ ಕಟ್ಟಬೇಕು. ಆ ತರ ಮಾಡೋದ್ರಿಂದ ಸೊಳ್ಳೆಗಳು ಮೊಟ್ಟೆ ಇಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಚರಂಡಿಯಲ್ಲಿ ಉತ್ಪತ್ತಿ ಆಗುವಂತ ಸೊಳ್ಳೆಗಳು ಮಲೇರಿಯಾ ಅಂತ ಕಾಯಿಲೆಗಳು ಬರ್ತದೆ, ಮತ್ತೆ ಆನೆಕಾಲು ರೋಗ ಅಂತ ಕಾಯಿಲೆ ಬರ್ತದೆ. ನಮ್ಗೆ ಇವಾಗ ಜಾಸ್ತಿ ಕಾಡ್ತಾ ಇರೋ ಸಮಸ್ಯೆ ಶುದ್ಧವಾದ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಬೇರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕೆಲಸ ಆಗ್ತಿದೆ. ಹಾಗಾಗಿ ಡೆಂಗ್ಯೂ ಮತ್ತು ಚಿಕನ್ ಗುನಿಯನ್ನು ಕಂಟ್ರೋಲ್ ಮಾಡಬೇಕು. ಯಾವುದಪ್ಪ ಡೆಂಗ್ಯೂ ಮತ್ತು ಚಿಕನ್ ಗುನಿಯ ಲಕ್ಷಣಗಳು ಅಂದ್ರೆ ಹಠಾತ್ತನೆ ಬರುವ ಜ್ವರ, ಕೀಲು ಮತ್ತು ಮಾಂಸಖಂಡಗಳಲ್ಲಿ ನೋವು, ತಲೆಯ ಹಿಂಭಾಗದಲ್ಲಿ ತುಂಬಾ ನೋವಿರ್ತದೆ, ಮತ್ತೆ ತಲೆ ತುಂಬಾ ಭಾರವಾಗಿರ್ತದೆ, ಮತ್ತೆ ಮೂಗು ಮತ್ತು ಹೊಸಡೆಗಳಲ್ಲಿ ರಕ್ತಸ್ರಾವ ಆದ್ರೆ ಅದು ನಾವು ಸೀರಿಯಸ್ ಅಂತ ಪರಿಗಣಿಸ್ತೀವಿ. ದಯವಿಟ್ಟು ಯಾವುದೇ ಜ್ವರ ಇರಲಿ ಒಂದ್ಸತಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸೋದ್ರಿಂದ ಡೆಂಗ್ಯೂನ ಇರ್ಬೋದಾ ಅಥವಾ ವೈರಲ್ ಫೀವರ್ ಇರ್ಬೋದಾ ಟೈಫಾಯ್ಡ್ ಇರ್ಬೋದಾ ಯಾವುದೋ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ಕೊಡ್ತಾರೆ. ಡೆಂಗ್ಯೂ ಮತ್ತು ಚಿಕನ್ ಗುನಿಯಾಕ್ಕೆ ಯಾವುದೇ ನಿಖರವಾದ ಔಷಧಿ ಇಲ್ಲ. ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಯಾವುದೇ ವೈರಲ್ ಡಿಸೀಸ್ಗಳಿಗೂ ಯಾವುದೇ ಕಾರಣಕ್ಕೂ ಎಲ್ಲೂ ಚಿಕಿತ್ಸೆ ಇಲ್ಲ. ಮತ್ತೆ ಬ್ಯಾಕ್ಟೀರಿಯಾಗೆ ಮಾತ್ರ ನಾವು ಚಿಕಿತ್ಸೆ ಕೊಡಕ್ಕೆ ಸಾಧ್ಯ. ರೋಗ ಲಕ್ಷಣ ಅನುಗುಣವಾಗಿ ಮಾತ್ರ ನಾವು ಚಿಕಿತ್ಸೆ ಕೊಡ್ತೀವಿ. ಮತ್ತೆ ಇವಾಗ ಇನ್ನೊಂದು ಕ್ಷಯ ರೋಗ ಅಂದ್ರೆ TB. ಕ್ಷಯ ಅಂದ್ರೆ ಕ್ಷೀಣಿಸುವುದು ಅಂತ, ಅಂದ್ರೆ ತುಂಬಾ ಸಣ್ಣ ಆಗ್ತಾ ಇರೋದು. ಇವಾಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 2025 ಒಳಗಡೆ ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ಪಣ ತೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯನ್ನ ಮಾಡಬೇಕಾಗ್ತದೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 5 ಕ್ಷಯ ರೋಗಿಗಳಿದ್ದಾವೆ. ಅದಕ್ಕೊಂದಷ್ಟು ಗೈಡ್ಲೈನ್ಸ್ ಇದೆ. ನಾವು ನಮ್ಮ ಕೈಲಾಗುವಷ್ಟು ಎಲ್ಲ ಮಾಡ್ತೀವಿ. ಪಂಚಾಯಿತಿ ವತಿಯಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರಿಗೆ ನ್ಯೂಟ್ರಿಷನ್ ಕಿಟ್ ಅಂತ, ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ನ್ಯೂಟ್ರಿಷನ್ ಇರೋ ಅಂತ ಫುಡ್ಗಳು ಸಿಗ್ತಾಲೇ ಇರೋದ್ರಿಂದ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಪಂಚಾಯಿತಿ ವತಿಯಿಂದ ಅವರಿಗೆ ತಿಂಗಳ ಒಂದು ನ್ಯೂಟ್ರಿಷನ್ ಕಿಟ್ ಕೊಡೋದ್ರಿಂದ ಅವ್ರಿಗೆ ಆರೋಗ್ಯವನ್ನು ಸಬಲಗೊಳಿಸ್ಕೊಳಕ್ಕೆ ನ್ಯೂಟ್ರಿಷನ್ ಹೆಚ್ಚಿಸ್ಕೊಳಕ್ಕೆ ಸಹಾಯ ಆಗ್ತದೆ. ದಯವಿಟ್ಟು ಪಂಚಾಯಿತಿ ಕೊಡ್ತಾ ಇದ್ದಾರೆ. ಇವಾಗ ಮತ್ತೆ 5 ಕೇಸ್ ಇದ್ದಾವೆ. ದಯವಿಟ್ಟು ಮತ್ತೆ ನಾವು ಅವ್ರಿಗೆ ಒಂದು ರಿಕ್ವೆಷನ್ ಲೆಟರ್ ಕೊಡ್ತೀವಿ. ಆ ಕ್ಷಯ ರೋಗಿಗಳಿಗೆ ನ್ಯೂಟ್ರಿಷನ್ ಕಿಟ್ಗಳನ್ನ ಕೊಡಬೇಕಾಗ್ತದೆ. ಕ್ಷಯ ರೋಗದ ಲಕ್ಷಣಗಳೇನಪ್ಪ ಅಂದ್ರೆ 2 ವಾರ ಕೆಮ್ಮುದಾಗ ಕಫದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು, ಗಣನೀಯವಾಗಿ ತೂಕ ಕಮ್ಮಿ ಆಗ್ತಾ ಇರೋದು. ಅಂದ್ರೆ ಈ ಡಯಟ್ ಮಾಡೋದು ಎಕ್ಸರ್ಸೈಸ್ ಮಾಡೋದು ಬಿಟ್ಟು ನಮಗೆ ಗೊತ್ತಿಲ್ಲದಂಗೆ 1 ತಿಂಗಳಲ್ಲಿ 2-3 kg ಸಣ್ಣ ಆಗೋದ್ರಿಂದ ಹೊಟ್ಟೆ ಹಸುವಾಗಲ್ಲ, ರಾತ್ರಿ ವೇಳೆ ಬೆವರ್ತಾರೆ, ಹಾಗೆ ರಾತ್ರಿ ವೇಳೆ ಜ್ವರ ಬರ್ತದೆ. ಈ ತರ ಲಕ್ಷಣಗಳಿದ್ರೆ ದಯವಿಟ್ಟು ಒಂದ್ಸತಿ ಕಫ ಪರೀಕ್ಷೆ ಮಾಡ್ತೀವಿ. ಇದರಲ್ಲಿ 2 ರೀತಿ TB ಅಂತ ಇರ್ತದೆ. ಒಂದು ಶ್ವಾಸಕೋಶ TB ಮತ್ತೆ ಶ್ವಾಸಕೋಶೇತರ TB ಅಂತ. ಶ್ವಾಸಕೋಶ TB ಅಂದ್ರೆ ಯಾರು ಕೆಮ್ಮುದ್ರೆ ಗೊತ್ತಾಗ್ತದೆ. ನಾವು ಕಫವನ್ನು ಕಲೆಕ್ಟ್ ಮಾಡ್ತೀವಿ. ಅವರಿಗೆ ಕಫದಲ್ಲಿ ಏನಾದರೂ TB ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವ್ರಿಗೆ 6 ತಿಂಗಳ ಚಿಕಿತ್ಸೆ ಕೊಡ್ತೀವಿ. ಬಟ್ ಶ್ವಾಸಕೋಶ ಬಿಟ್ಟು ಬೇರೆ ಉಗುರು ಮತ್ತು ಕೂದಲು ಬಿಟ್ಟು ಬೇರೆ ಎಲ್ಲಾ ಪಾರ್ಟ್ಸ್ಗಳಿಗೂ TB ಬರ್ತದೆ. ಅದನ್ನ ನಾವು ಎಕ್ಸ್ಟ್ರಾ ಪಲ್ಮನರಿ ಅಥವಾ ಶ್ವಾಸಕೋಶೇತರ TB ಅಂತ ಕರಿತೀವಿ. ಅದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಈ ಲಕ್ಷಣಗಳು ಕೆಮ್ಮಿರಲ್ಲ, ಅವ್ರಿಗೆ ಊಟ ಹೊಟ್ಟೆ ಎಸ್ಪಾಗ್ತಿರಲ್ಲ, ತೂಕ ಕಮ್ಮಿ ಆಗ್ತಿರ್ತಾರೆ. ಕೆಮ್ಮಿಲ್ದಲೇ ಈ ತರ ಲಕ್ಷಣಗಳಿದ್ರೆ ದಯವಿಟ್ಟು ಒಂದ್ಸತಿ ಹಾಸ್ಪಿಟಲ್ ಬಂದು ತೋರಿಸಿದ್ರೆ ಆ ಲಕ್ಷಣಕ್ಕೆ ಅನುಗುಣವಾಗಿ ನಾವು ಕ್ಲಿನಿಕಲಿ ಡಯಾಗ್ನೋಸಿಸ್ ಅಂತ ಮಾಡಿ ಅವ್ರನ್ನ EPKS ಅಂತ ಕನ್ಸಿಡರ್ ಮಾಡಿ ಅವ್ರಿಗೂ ಸಹ 6 ತಿಂಗಳ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ತೀವಿ. ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಆಗಕ್ಕೆ ದಯವಿಟ್ಟು ನಿಮ್ಮ ಊರುಗಳಲ್ಲಿ ಯಾರನ್ನ ಅಕ್ಕಪಕ್ಕ ಕೆಮ್ಮು ಆದ ನಾನು ಹೇಳಿದ ಲಕ್ಷಣಗಳು ಏನೇ ಇದ್ರು ದಯವಿಟ್ಟು ಒಂದ್ಸತಿ ಅವ್ರಿಗೆ ಕಫ ಪರೀಕ್ಷೆ ಮಾಡ್ಸಕ್ಕೆ ಹೇಳಿ. ಕೋವಿಡ್ ಬಂದ್ಮೇಲೆ ನಾವೇನೇ ಮಾತಾಡಕ್ ಹೋದ್ರೆ ಜನಗಳ್ತವ ನಾವೇನೇ ಕೇಳಿ ಏನೂ ಇಲ್ಲ ಅಂತಾರೆ. ಜ್ವರ ಇದೆಯಾ ಅಂದ್ರೆ ಜ್ವರನೂ ಇಲ್ಲ ಏನೂ ಇಲ್ಲ ಹೋಗಪ್ಪ ಅಂತಾರೆ. ಕೆಮ್ಮಿದೆಯಾ ಅಂದ್ರೂ ಕರೆಕ್ಟಾಗಿ ಆನ್ಸರ್ ಮಾಡಲ್ಲ. ಯಾಕೆ ಭಯ ಬೀಳ್ತಾರೆ ಗೊತ್ತಾಗ್ತಿಲ್ಲ. ಆರೋಗ್ಯ ಭಾಗ್ಯ, ದಯವಿಟ್ಟು ಆರೋಗ್ಯ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೇ ಲಕ್ಷಣ ಇದ್ರು ದಯವಿಟ್ಟು ಅದನ್ನ ಧೈರ್ಯವಾಗಿ ಹೇಳಿ. ಅದರಿಂದ ನಿಮಗೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಆಗಲ್ಲ. ನಾವು ಯಾವಾಗ್ಲೂ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ.
ಯಾವುದೇ ಕಾಯಿಲೆ ಬರೋದಕ್ಕಿಂತ ನಾವು ಮುಂಚೆ ಪ್ರಿವೆನ್ಷನ್ ತಗೊಳ್ಳೋದ್ರಿಂದ ಕಾಯಿಲೆಗಳನ್ನ ತಡೆಗಟ್ಟಬಹುದಾಗಿದೆ. ಹಾಗೆ ಇವಾಗ ಗೃಹ ಆರೋಗ್ಯ ಕಾರ್ಯಕ್ರಮ ಅಂತ ಒಂದು ಹೊಸದಾಗಿ ಕರ್ನಾಟಕ ಸರ್ಕಾರದಿಂದ ಲಾಂಚ್ ಆಗಿದೆ. ನಿಮ್ಮ ಮನೆಗೆ ನಮ್ಮಲ್ಲಿರುವ ಆಶಾ ಕಾರ್ಯಕರ್ತೆಯರು ದಿನ 5 ಮನೆಗಳನ್ನ ವಿಸಿಟ್ ಮಾಡ್ತಾರೆ. ಹಾಗೆ ಅಲ್ಲಿನ 14 ಕಾಯಿಲೆ ಬಗ್ಗೆ ನಿಮ್ಮನ್ನು ಮಾಹಿತಿ ಕೇಳ್ತಾರೆ. BP, ಶುಗರು, ಮಾನಸಿಕ ಕಾಯಿಲೆ ಲಕ್ಷಣಗಳು, ಆ ಥರದ ಬಗ್ಗೆ, ಗೃಹ ಆರೋಗ್ಯದ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿ ಕಾವೇರಿ ಮಾತಾಡ್ತಾರೆ. ದಯವಿಟ್ಟು ನೀವು ನಮ್ಮ ಆಶಾ ಕಾರ್ಯಕರ್ತರು ಬಂದಾಗ, ಮನೆಗೆ ಬಂದಾಗ ಅವರಿಗೆ ಕೆಲವೊಂದು ಮಾಹಿತಿಗಳನ್ನ ದಯವಿಟ್ಟು ನೀಡಿ. ಹಾಗೆ ಇವಾಗ ಡೆಂಗ್ಯೂ ಮತ್ತು ಒಂದು ಸಾಂಕ್ರಾಮಿಕ ರೋಗ ಅಂತ ಮಾನ್ಯ ಸರ್ಕಾರ ಪರಿಗಣಿಸಿದೆ. ಅದನ್ನು ನೋಟಿಫೈಡ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ನಾವು 2-3 ಸತಿ ನಿಮಗೆ ಹೇಳಿ ಆದರೂ ಲಾರ್ವಾ ಉತ್ಪತ್ತಿ ಆಗದೆ ನೋಡ್ಕೊಂಡು ಅದನ್ನೇನಾದ್ರು ನೀವು ಚೆಲ್ಲಿಲ್ಲ ಅಂದರೆ ಕೆಲವೊಂದು ಸತಿ ನಾವು ಫೈನ್ ಹಾಕ್ಬೋದು, ಮತ್ತೆ ಕಂಪ್ಲೇಂಟು ಮಾಡ್ಬೋದಾಗಿದೆ. ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ನಿಮ್ಮ ಮನೆ ಸುತ್ತಮುತ್ತ ಚೆನ್ನಾಗಿದ್ದರೆ, ಸ್ವಚ್ಛವಾಗಿದ್ದರೆ, ಸ್ವಚ್ಛತೆ ಕಾಪಾಡಿಕೊಂಡ್ರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಇಷ್ಟನ್ನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಆರೋಗ್ಯ ಇಲಾಖೆ ಜೊತೆಗೆ ಆಯುಷ್ ಇಲಾಖೆ ಅಂದರೆ ಇದಕ್ಕೆ ಸಂಬಂಧಪಟ್ಟವರು ಮೇಡಮ್ ನೋಡಿದ್ದಾರೆ, ಅವರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ, ಸಮುದಾಯ ಆರೋಗ್ಯಾಧಿಕಾರಿ. ನಾವು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಇರ್ತೀವಿ. ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ 12 ಪ್ಯಾಕೇಜಸ್ ಸರ್ವಿಸಸ್ ನಾವು ಕೊಡ್ತಾ ಇದೀವಿ ಈಗಾಗಲೇ. ಅದು ಯಾವ್ದಾವ್ದು ಅಂತ ಹೇಳ್ತೀನಿ. ಮೊದಲನೇದು ಹೊರ ರೋಗಿಗಳ ತಪಾಸಣೆ. ನಿಮ್ಗೆ ಯಾವುದೇ ಕಾಯಿಲೆ ಇದ್ರೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ನಮ್ಮಲ್ಲಿ 81 ಔಷಧಿಗಳು ಲಭ್ಯವಿರುತ್ತೆ. ನಮ್ಮ ಆಸ್ಪತ್ರೆ ಇಲ್ಲಿ ವಿಲ್ಜಾಜಿ ರೋಡಲ್ಲಿ ಇದ್ದಲ್ಲ, ಅಲ್ಲೇ ಇದೆ. ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋರು ಅದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತೆ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಯಾವ್ದಾವ್ದಿದೆ ಮತ್ತೆ ಕಮ್ಯುನಿಕೇಬಲ್ ಡಿಸೀಸ್ ಯಾವ್ದಾವ್ದಿದೆ ಅದನ್ನ ತಡೆಗಟ್ಟೋದನ್ನ ಮೊದಲನೇ ಹಂತದಲ್ಲೇ ಮಾಡ್ತೀವಿ. ಮತ್ತು ಗರ್ಭಿಣಿ ಮತ್ತು ಮಕ್ಕಳ ಆರೈಕೆ, ಇದರಲ್ಲಿ ನಾವು ಒಂದು ಸರಿ ನಮಗೆ ಗರ್ಭಿಣಿ ಅಂತ ಗೊತ್ತಾದಾಗ ಅವ್ರಿಗೆ ತಾಯಿ ಕಾರ್ಡ್ ಕೊಡೋದಾಗ್ಲಿ, ಅವ್ರನ್ನ ಡಿಲಿವರಿ ಆಗೋ ತನಕ ಫಾಲೋ ಅಪ್ ಮಾಡ್ಬಿಟ್ಟು ಮತ್ತೆ ಅವ್ರ ಡಿಲಿವರಿ ಆದ್ಮೇಲೆ ಅವರ ಮಗುವಿನ ಆರೈಕೆ ಅಪ್ ಟು 48 ಡೇಸ್ ತನಕ ನಾವು ಮಾಡ್ತೀವಿ. ಮತ್ತೆ ಮಗುವಿನ 5 ವರ್ಷ ಆಗೋ ತನಕ ಅದರ ವ್ಯಾಕ್ಸಿನೇಷನ್ ಡೀಟೇಲ್ಸ್ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಕುಟುಂಬ ಕಲ್ಯಾಣ ಯೋಜನೆ, ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ನಾವು ಟೆಂಪರರಿಯಾಗಿ ನಮ್ಮಲ್ಲಿ ಮಾತ್ರೆಗಳು ಲಭ್ಯವಿದೆ. ಮತ್ತೆ ಪರ್ಮನೆಂಟ್ ಮೆಥಡ್ಸ್ ಅಲ್ಲಿ ಆಶಾ ಕಾರ್ಯಕರ್ತರು ಯಾರು ಫಲಾನುಭವಿಗಳಿರ್ತಾರೋ ಅವ್ರನ್ನ ಯಲಹಂಕ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮತ್ತು ನವಜಾತ ಶಿಶುವಿನ ಆರೈಕೆ, ಹುಟ್ಟಿದ ಮಗುವಿನ ಆರೈಕೆನ ಅಪ್ ಟು 48 ಡೇಸ್ ತನಕ 3 ಡೇಸ್ ಒನ್ಸ್ ವಿಸಿಟ್ ನ ನಮ್ಮ ಆಶಾ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಮಗುವಿನ ತೂಕ, ಮಗು ಚೆನ್ನಾಗಿ ಹಾಲು ಕುಡಿತಿದೆನಾ, ಮಗು ಏನಾದ್ರೂ ತೊಂದರೆ ಇದೆನಾ, ಇದನ್ನೆಲ್ಲಾನು ಪರೀಕ್ಷೆ ಮಾಡ್ತಾರೆ. ಮತ್ತು ಹಿರಿಯರು ಮತ್ತು ವಯಸ್ಕರ ಆರೈಕೆ, ಈ ಪ್ರೋಗ್ರಾಮ್ ಅಲ್ಲಿ ನಾವು ಮನೆ ಭೇಟಿ ಮಾಡಿ ಯಾರು ಬೆಡ್ ರೀಡರ್ ಇರ್ತಾರೋ ಅವ್ರಿಗೆ ಏನ್ ಬೇಕು ಕೇರ್ ಕೊಡೋದು, ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಕ್ಯಾನ್ಸರ್ ಸ್ಕ್ರೀನಿಂಗ್ ಪರೀಕ್ಷೆಗಳು, ನಮ್ಮಲ್ಲಿ ಮುಖ್ಯವಾಗಿ ಬಾಯಿ ಮತ್ತು ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್, ಈ 3 ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತೀವಿ. ಆಮೇಲೆ NCD ತಪಾಸಣೆ ತಡೆಗಟ್ಟುವಿಕೆ, ನಿಮ್ಗೆಲ್ಲ ನಾನು ನೋಡಿರ್ತೀರಾ, ಇಲ್ಲೆಲ್ಲ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಕ್ಯಾಂಪ್ ಮಾಡುವಾಗ ಮುಖ್ಯವಾಗಿ ಯಾರ್ಯಾರಿಗೆ BP ಇದೆ, ಶುಗರ್ ಇದೆ, ಅವ್ರನ್ನ ನಾವು ಡಿಟೆಕ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಫಿಸಿಯೋಥೆರಪಿ ಕ್ಯಾಂಪ್ ಕೂಡ ಮಾಡ್ತಾ ಇರ್ತೀವಿ. ಅದ್ರ ಉಪಯೋಗಗಳನ್ನ ಎಲ್ಲರೂ ಪಡ್ಕೊಳ್ಳಿ. ಫಿಸಿಯೋಥೆರಪಿ ಕ್ಯಾಂಪ್ ಬಂದ್ಬಿಟ್ಟು ABB ಕಂಪನಿಯ ಸಪೋರ್ಟ್ ಇಂದ ನಾವು ಮಾಡ್ತಾ ಇದೀವಿ. ಅವರು ನಮ್ಗೆ ಈಗಾಗಲೇ ಲಾಸ್ಟ್ ಇಯರ್ ಒಂದು 25 ಜನಕ್ಕೆ ಇಯರಿಂಗ್ ಏಡ್ಸ್ ಕೊಟ್ಟಿದ್ದಾರೆ. ಈ ವರ್ಷನೂ ಮತ್ತೆ ನಾವು ಸ್ಕ್ರೀನಿಂಗ್ ಮಾಡಿ ಅವರಿಗೂ ಮುಂದಿನ ತಿಂಗಳಲ್ಲಿ ಇಯರಿಂಗ್ ಏಡ್ಸ್ ಕೊಡ್ತಾ ಇದ್ದೀವಿ. ಮತ್ತು ವಾಕರ್ಸ್, ವಾಕಿಂಗ್ ಸ್ಟಿಕ್ಸ್ ವಯಸ್ಸಾದವರಿಗೆ ಅದು ಕೂಡ ABB ಕಂಪನಿಯಿಂದ NGO ಕಡೆಯಿಂದ ಕೊಡ್ತಾ ಇದ್ದಾರೆ. ಮತ್ತು ಕಣ್ಣು ಮತ್ತು ಕಿವಿಯ ಪರೀಕ್ಷೆ ಪ್ರತಿ ತಿಂಗಳು 2ನೇ ಸೋಮವಾರ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಸರುಘಟ್ಟದಲ್ಲಿ ಕಣ್ಣಿನ ಪರೀಕ್ಷೆ ಆಗುತ್ತೆ. 60 ವರ್ಷ ಮೇಲ್ಪಟ್ಟವರು ಆಲ್ರೆಡಿ ನಾವು ಸ್ಕ್ರೀನ್ ಮಾಡಿರ್ತೀವಿ. ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಅವ್ರನ್ನ ನೋಟ್ ಮಾಡಿರ್ತಾರೆ ಯಾರ್ಯಾರಿಗೆ ಕಳಿಸ್ಬೇಕು ಅಂತ. ಅವರು ಅಲ್ಲಿ ಹೋಗಿ ಕಣ್ಣಿನ ಪರೀಕ್ಷೆ ಮಾಡ್ತಾರೆ. ಯಾರಿಗೆ ಕೆಟ್ರಾಕ್ಟ್ ಇದೆ ಅವ್ರನ್ನ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಅವ್ರಿಗೆ
ಚಿಕಿತ್ಸೆಯನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಅದಾದ್ಮೇಲೆ ಇವಾಗ ಲಾಂಚ್ ಆಗಿರೋ ಗೃಹ ಆರೋಗ್ಯ, ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ ಮನೆಗಳಿಗೆ ಎಲ್ಲರಿಗೂ ಬಂದಿರ್ತಾರೆ ಆಶಾ ಕಾರ್ಯಕರ್ತೆಯರು, ಡೈಲಿ 5 ಮನೆ ಸರ್ವೆ ಮಾಡ್ತಾ ಇದ್ದಾರೆ. ಗೃಹ ಆರೋಗ್ಯ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯವನ್ನ ತಲುಪಿಸುವಂತ ಕಾರ್ಯಕ್ರಮ ಅದು. ಸೊ ಯಾರ್ಯಾರಿಗೆ ಏನೇನು ತೊಂದರೆಗಳಿದೆ ಅದನ್ನ ಲಿಸ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೆ ಔಷಧಿಗಳು ಬಂದು ತಲುಪುತ್ತೆ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಕಾವ್ಯ ಮೇಡಮ್ ಅವರೇ ದಯವಿಟ್ಟು ನಿಂತ್ಕೊಳ್ಳಿ. ಪ್ರದೀಪ್, ಕಾವ್ಯ ಮೇಡಮ್ ಅವರೇ, ಪ್ರದೀಪ್ ಆರೋಗ್ಯದ ದಯವಿಟ್ಟು ಬನ್ನಿ. ನನ್ನ ಪರಿಚಯ ನಿಮಗಿದೆ. ನಾನು ದೇವರಾಜ್ ಹೆಸರುಘಟ್ಟ. ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಕ್ಕಂತಹ ಆರೋಗ್ಯ ಪೀಡಿತರಿಗೆ ನೀವು ಔಷಧಿಗೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ಕೊಡ್ತಾ ಇದ್ದೀರಾ ಅಥವಾ ಚೀಟಿ ಬರೆದು ಕಳಿಸ್ತಾ ಇದ್ದೀರಾ? ನಮ್ಮಲ್ಲಿ ಲಭ್ಯವಿರುವಂಥ ಸರ್ಕಾರದಿಂದ ಏನು ಅನುದಾನದಲ್ಲಿ ಬರ್ತದೆ ಎಲ್ಲ ಆಲ್ಮೋಸ್ಟ್ 90% ಕೊಡ್ತೀವಿ. ಅವ್ರೇನಾದ್ರು ಹೊರಗಡೆ ತಗೊಂತೀವಿ ಅಂದ್ರೆ ಮಾತ್ರ ಬರ್ಕೊಡ್ತಾರೆ. ಬರ್ಕೊಡೋಕ್ಕಿಲ್ಲ, ಅವರೇ ಕೋರ್ಸ್ ಮಾಡಿ ಬರೀಬೇಕು ಬರೀತಾರೆ. ನಮಗೆ ಬಂದಿರತಕ್ಕಂತಹ ಮಾಹಿತಿಯಲ್ಲಿ ಹೆಚ್ಚಿನ ಪಾಲು ಔಷಧಿ ಚೀಟಿಗಳನ್ನು ಬರೆದು ಕಳಿಸಿಕೊಡಲಾಗ್ತಾ ಇದೆ. ಔಷಧಿಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊಡ್ತಿಲ್ಲ ಎಂಬತಕ್ಕಂಥ ದೂರು ಬಲವಾಗಿದೆ. ಇಲ್ಲ ಸರ್, ಇದು ನಮ್ಮ ಗಮನಕ್ಕಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಔಷಧಿಗಳು ನಮ್ಮಲ್ಲೇ ಸಿಗ್ತವೆ, ನಮ್ಮಲ್ಲೇ ತರಿಸ್ತಾ ಇದ್ದಾರೆ, ನಮ್ಮಲ್ಲೇ ಕೊಡ್ತಾ ಇದ್ದೀವಿ. ಕೆಲವೊಂದು ಅವ್ರು ಬಂದಾಗ ಅದೇ ಟೈಮಲ್ಲಿ ಕೆಲವೊಂದು ಆಂಟಿಬಯೋಟಿಕ್ಸ್ ಇಲ್ಲ ಅಂದಾಗ ಕೆಲವೊಂದ್ಸತಿ ಬರ್ಕೊಡ್ಬೇಕು, ಅನಿವಾರ್ಯತೆ ಇರ್ತದೆ, ಬರ್ಕೊಡ್ಬೇಕು. ನಾನು ಈಗ ಹೇಳಿರ್ತಕ್ಕಂಥ ಮಾಹಿತಿ ಸರಿಯೋ ಸುಳ್ಳೋ ಎಂಬುದು ಮುಂದಿನ ಹಂತಗಳಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ತಾವೀರಿ, ನೀವು ಕೂತ್ಕೊಳ್ಳಿ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಪ್ರದೀಪ್, ನೀವು ಜನಪ್ರತಿನಿಧಿಗಳು, ದೊಡ್ಡ ವ್ಯಕ್ತಿಗಳು, ನಿಮಗೆ ಕನ್ಸಿಡರೇಷನ್ ಇರ್ತಾರೆ. ನನ್ನಂತಹ ಸಾಮಾನ್ಯ ವ್ಯಕ್ತಿಗೆ ಈ ಸಮಸ್ಯೆ ಬರುತ್ತೆ. ಥ್ಯಾಂಕ್ ಯು. ನಿಮಗೆ ಬೇರೆ ಪ್ರಶ್ನೆ ಅವ್ರದ್ದಾಯ್ತು. ಪ್ರದೀಪ್ ಹೇಳಿದ್ರು, ಬಿಳಿಜಾಜಿಯಲ್ಲಿರ್ತಕ್ಕಂತಹ 1 ಎಕರೆ ಚಿಲ್ಲರೆ ಎಕರೆ, ಸುಮಾರು 1 ಎಕರೆ 10 ಗುಂಟೆ ಇರಬೇಕು ಅನ್ಸುತ್ತೆ, ಅಥವಾ 15 ಗುಂಟೆ ಇರಬೇಕು. ಹಿಂದೆ ಹೆರಿಗೆ ಆಸ್ಪತ್ರೆ ಅಂತ ಇತ್ತು. ಹೆರಿಗೆ ಆಸ್ಪತ್ರೆಯಿಂದ ಬೋರ್ಡ್ ತಗಲಾಕೊಂಡಿತ್ತು. 5 ವರ್ಷ ನಡೆದಿತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತು. ಕೊನೆಗೆ ವೈದ್ಯಾಧಿಕಾರಿಗಳು ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ಬೋಗಸ್ಸು, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅದು ಪ್ರೂವ್ ಆಯಿತು. ನಾನು ಮೊದಲೇ ಪಾಯಿಂಟ್ ಅದು ಹೇಳಿದ್ದೆ, ಬೋಗಸ್ ಅಂತ. ಬೋಗಸ್ ಎಂಬುದನ್ನು ಪ್ರಾಥಮಿಕ ವೈದ್ಯಾಧಿಕಾರಿಗಳೇ ವಿಡಿಯೋದಲ್ಲಿ ಪತ್ರಕರ್ತರ ಮುಂದೆ ನಮ್ಗೆ ಗೊತ್ತೇ ಇಲ್ಲ, ಅನುಮತಿ ಇಲ್ಲದ 5 ವರ್ಷಗಳ ನಡೆದ ನಾಟಕ ಅಂತ ಒಪ್ಕೊಂಡ್ರು. ಈಗ ನೀವಲ್ಲಿದ್ದೀರಾ, ನೀವು ಆಯುಷ್ಮಾನ್ ಇಲಾಖೆಯಿಂದ ಬಂದಿದ್ದೀರಾ. ಸುಮಾರು 1.25 ಎಕರೆ, ಆಲ್ಮೋಸ್ಟ್ 1.5 ಎಕರೆ ಜಾಗವನ್ನು ಉಪಯೋಗ ಮಾಡ್ತಾ ಇದ್ದೀರಾ. ನಿಮಗೆ ಆ ಜಾಗವನ್ನು ಕೊಟ್ಟವರು ಯಾರು ಸರ್? ನಮ್ದು ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಒಂದು ಬಿಲ್ಡಿಂಗ್ ಸಾಕು. ನಮಗೆ ಆಲ್ರೆಡಿ ಪಂಚಾಯತಿಯಿಂದ ಒಂದು ಬಿಲ್ಡಿಂಗ್ ಇರೋದ್ರಿಂದ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಬಿಲ್ಡಿಂಗ್ ಇಲ್ಲ ಅಂದಿದ್ರೆ ನಮಗೆ ಸರ್ಕಾರದಿಂದಾನೇ ಒಂದು ಬಿಲ್ಡಿಂಗ್ ಬರ್ತಾ ಇತ್ತು. ಇರೋ ಬಿಲ್ಡಿಂಗ್ ನ ನೋಡಿದ್ದಾರೆ, ಸೊ ಅದಕ್ಕೆ ಕೊಟ್ಟಿದ್ದಾರೆ, ಅದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಹೆರಿಗೆ ಆಸ್ಪತ್ರೆ ಬೋರ್ಡ್ ಅನ್ನ ಆಯುಷ್ಮಾನ್ ಅಂತ ಬೋರ್ಡ್ ಚೇಂಜ್ ಮಾಡಿಬಿಟ್ರು. ನಿಮಗೆ ಪ್ರತಿ ತಿಂಗಳು ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಿಮಗೆ ಬರ್ತಿರ್ತಕ್ಕಂತಹ ಎಷ್ಟು ಜನ ಆರೋಗ್ಯ ಪೀಡಿತರಿದ್ದಾರೆ? ಸರ್, ನಮಗೆ 400ರಿಂದ 450 OPD ಆಗುತ್ತೆ. 400 OPD ಆಗ್ತಾ ಇದೆ. ಶೋರ್, ಓಕೆ. ನಿಮ್ಮ ಆಯುಷ್ಮಾನ್ ಇಲಾಖೆಯ ಕಾನೂನು ಚೌಕಟ್ಟಿನಂತೆ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಕಟ್ಟಡದ ಅಳತೆ ಎಷ್ಟು? ಐದು ಎಕರೆ ಉಪಯೋಗಿಸ್ತೀರಾ? ಮತ್ತೆ ಎಷ್ಟು ಅವಶ್ಯಕತೆ ಇದೆ ನಿಮ್ಮ ಇಲಾಖೆಗೆ? ನಿಮ್ಮ ಆಯುಷ್ಮಾನ್ ಇವಾಗ ಏನ್ ಆ ಬಿಲ್ಡಿಂಗ್ ಇದೆ ಅಷ್ಟೇ ಸಾಕು ಸರ್. ಹಾಗಲ್ಲ, ಇದು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲಾ ಸದಸ್ಯರ ಗಮನಕ್ಕೆ ಆಯುಷ್ಮಾನ್ ಒಂದು ಕ್ಲಿನಿಕ್, ಅರೆ ವೈದ್ಯಕೀಯ, ಅಲ್ಲಿ ವೈದ್ಯರು ಇರೋದಿಲ್ಲ, ಅರೆ ವೈದ್ಯಕೀಯ ನರ್ಸ್ ಟ್ರೈನಿಂಗ್ ಪಡೆದಂತವರು ಇರ್ತಾರೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ನಾನೇ ನೇರವಾಗಿ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳೋ ಬದಲು ಸ್ವಲ್ಪ ಅನುಭವ ಇರತಕ್ಕಂಥವರನ್ನ, ಓದ್ಕೊಂಡಿರ್ತಕ್ಕಂಥವ್ರನ್ನ ಕೇಳಿ ತಗೊಳ್ಳೋದು ಸರಿ. ಆ ನಿಟ್ಟಿನಲ್ಲಿ ಸರಿ.
ಆದರೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಿಂದ ಸುಮಾರು 1.5 ಎಕರೆ ಜಾಗವನ್ನ ಅವರಿಗೆ ಸುಮಾರು 60ರಿಂದ 60/80 ಸೈಟ್ ಸಿಕ್ಕಾಪಟ್ಟೆ ಆಗೋಯ್ತು ಅವ್ರಿಗೆ ಅವ್ರು ಮಾಡೋ ಕೆಲಸಕ್ಕೆ. ಯಾಕೆ 1.5 ಎಕರೆ ಕೊಟ್ಟಿದ್ದೀರಾ? ದಯವಿಟ್ಟು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೇಳ್ಬೇಕು. 1.5 ಎಕರೆ ಜಾಗವನ್ನ 1.5 ಎಕರೆ ಜಾಗವನ್ನ ಆಸ್ಪತ್ರೆ ಹಾಳಾಗೋಗ್ಲಿ, ಆ ಜಾಗವನ್ನ ಈಗ ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸೇರಿದ್ದೀವಿ. ಮುಂದೆ ದೊಡ್ಡ ದೊಡ್ಡ ಕಟ್ಟಡಗಳು ಕೆಲಸಗಳಾಗೋದಿದೆ. ಹಾಗಿದ್ದ ಮೇಲೆ ಗುಡ್ಡದ ಹಳ್ಳಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಆಯುಷ್ಮಾನ್ ಹೆಸರುಘಟ್ಟಕ್ಕೆಲ್ಲ ಸ್ಯಾಂಕ್ಷನ್ ಆಗಿರೋದು ಗುಡ್ಡದ ಹಳ್ಳಿ ವಿಲೇಜ್ಗೆ. ಕರೆಕ್ಟಾ ಮೇಡಮ್? ಅಂದ್ರೆ ಸರ್ ಉಪಕೇಂದ್ರಗಳು ಅಂತ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಒಟ್ಟು 4 ಉಪಕೇಂದ್ರಗಳು ಬರ್ತವೆ. ಒಂದು ಹುಳಿ ಚಿಕ್ಕನಹಳ್ಳಿ, ಒಂದು ಶಿವಕೋಟೆ, ಒಂದು ಗುಡದಹಳ್ಳಿ ಮತ್ತೆ ಹೆಸರುಘಟ್ಟ. ನಿಮ್ಮ ಹೆಸರುಘಟ್ಟ ಪಂಚಾಯತಿ ವ್ಯಾಪ್ತಿಗೆ 2 ಉಪಕೇಂದ್ರಗಳು. ಅಂದ್ರೆ ನಾವು ಪಾಪ್ಯುಲೇಷನ್ ಡಿವೈಡ್ ಮಾಡಿಕೊಂಡು ಈ ಕಡೆ ಈ ರಸ್ತೆಯಿಂದ ಈ ಕಡೆ ಇರೋದನ್ನೆಲ್ಲ ಹೆಸರುಘಟ್ಟ ಅನ್ಕೊಂಡು, ಆ ಕಡೆಯಿಂದ ಗುಡದಹಳ್ಳಿ, ದಾಸನಹಳ್ಳಿ ಮತ್ತೆ ಈ ಪಿಜ್ಜಾಜಿ ರಸ್ತೆ ಏನಿದೆ ಅದನ್ನೆಲ್ಲ ಪೂರ್ತಿ ನಾವು PS ಲೇಔಟ್, ಕುರ್ಸ್ವಾಮಿ ಲೇಔಟ್ನೆಲ್ಲ ಗುಡದಹಳ್ಳಿ ಉಪಕೇಂದ್ರ ಅಂತ ತಗೊಂಡಿದ್ವಿ. ಪಂಚಾಯತಿ ಒಂದೇ ಬರುತ್ತೆ. ನಮ್ಮ ಆರೋಗ್ಯ ಇಲಾಖೆಗೆ ಅನುಗುಣವಾಗಿ, ನಮ್ಮ ಪಾಪ್ಯುಲೇಷನ್ ಅನುಗುಣವಾಗಿ ನಾವು ಹಂಚಿಕೆ ಮಾಡ್ಕೊಂಡಿರೋದು. ಅದು ಹೆಸರುಘಟ್ಟದವರು ಬಂದ್ರೆ ನಾವು ಮಾಡಲ್ಲ, ಅವರ ಪೇಷಂಟ್ ಬಂದ್ರೆ ನೋಡಲ್ಲ ಅಂತ ಏನಿಲ್ಲ. ಮತ್ತೊಂದು ಕೇಂದ್ರ ಯಾವುದು? ಉಪಕೇಂದ್ರ. ಮತ್ತೊಂದು ಕೇಂದ್ರ ಯಾವುದು? ಹೆಸರುಘಟ್ಟ ಉಪಕೇಂದ್ರ ಇಲ್ಲೊಂದು ಪಂಚಾಯತಿ ಪಕ್ಕ ಕೊಟ್ಟಿದ್ದಾರೆ ಸರ್, ಇಲ್ಲಿ ಗ್ರಂಥಾಲಯ ಪಕ್ಕ. ಹೆಸರುಘಟ್ಟ ಉಪಕೇಂದ್ರ ಅದು ಕೇಂದ್ರ 1, ಕೇಂದ್ರ 2 ಖಾಲಿ ಇದೆ. ಇರ್ಲಿ, ಅದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಅವರು 1.5 ಎಕರೆ ಜಾಗ, 1.5 ಎಕರೆ ಜಾಗನ ಅಶ್ವಥ್ ಅವರೇ, ಅಧ್ಯಕ್ಷರಿಂದ ನಾನು ಉತ್ತರ ಬಯಸ್ತೀನಿ. ಅಶ್ವಥ್ ಅವರೇ, ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ಪ್ರಸ್ತುತವಾಗಿದ್ದಾರೆ. ದಯವಿಟ್ಟು ಅವ್ರು ಕೂತ್ಕೊಳ್ಳಿ, ಒಂದ್ ನಿಮಿಷ ನೋಡಿ. ಅಧ್ಯಕ್ಷರು ಉಪಾಧ್ಯಕ್ಷರು ಅಶ್ವಥ್ ಅವರೇ, ಮೊದಲನೇದಾಗಿ ನೋಡಿ, ಇದು ಕಾನ್ಫ್ಲಿಕ್ಟ್. ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇಲ್ಲ. ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಮಾತಾಡ್ತಾರೆ. ಕೊಡಿ, ದಯವಿಟ್ಟು ಕೊಡಿ ಅವರಿಗೆ. ದಯವಿಟ್ಟು ಮಾತಾಡಿ. ಮೈಕ್ ಕೊಡಿ. 1.5 ಎಕರೆ ಜಾಗನ ಯಾಕೆ ಆಕ್ಯುಪೈ ಮಾಡಿದ್ರಿ? ಯಾಕೆ ಉಪಯೋಗಿಸಿದ್ರಿ? ದಯವಿಟ್ಟು ಕೂತ್ಕೊಳ್ಳಿ ತಾವು. ಅಶ್ವಥ್ ಅವರೇ ಕೂತ್ಕೊಳ್ಳಿ ಸರ್, ದಯವಿಟ್ಟು. ಅಶ್ವಥ್, ಅಧ್ಯಕ್ಷರು ಉಪಾಧ್ಯಕ್ಷರು ಉತ್ತರ ಹೇಳಿ. ಅಧ್ಯಕ್ಷರೇ ಉಪಾಧ್ಯಕ್ಷರು ಉತ್ತರ ಹೇಳಿದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವು ಹೇಗೆ ಉತ್ತರ ಕೊಟ್ರೆ ಸರ್. ನಾವು 1.5 ಎಕರೆ ಜಮೀನು ಅವ್ರಿಗೆ ಕೊಟ್ಟಿಲ್ಲ, ಒಂದೇ ಒಂದು ಬಿಲ್ಡಿಂಗ್ ಕೊಟ್ಟಿರೋದು ಆರೋಗ್ಯ ಇಲಾಖೆಗೋಸ್ಕರ ಅಷ್ಟೇ ಸರ್. ಮತ್ತೆ ಉಳಿದ ಆ ಜಾಗದ ಸುತ್ತಮುತ್ತಲಿನ ಜಾಗ ಅನಧಿಕೃತವಾಗಿ ಯೂಸ್ ಆಗ್ತಿದೆ. ಹೇಗ್ ಬೇಕಂದ್ರೆ ಹಾಗೆ ಬಳಕೆ ಆಗ್ತಾ ಇದೆ ಸರ್ಕಾರಿ ಜಾಗ. ಯೂಸ್ ಮಾಡ್ತಿಲ್ಲ ಅಣ್ಣ, ಯೂಸ್ ಮಾಡ್ತಿಲ್ಲ. ಇಲ್ಲ, ಬೇರೆ ಕಟ್ಟಡಗಳು ಬರ್ತಾ ಇದೆ. ಯೂಸ್ ಮಾಡ್ತಿಲ್ಲ. ನಾವು ಸರ್ವೆ ಎಲ್ಲ ಮಾಡ್ಸಿದೀವಿ. ಸರ್ವೆ ಬಂದ್ಮೇಲೆ ಯಾವ ಇಲಾಖೆ ಕೊಡ್ಬೇಕು ಅಂತ. ಅದು ಒಂದು ಸರಳ ಪ್ರಶ್ನೆ. 60-40ರಲ್ಲಿ ಆಗುವಂತ ಕೆಲಸವನ್ನ ಆ ಎಕರೆಗಟ್ಲೆ ಯಾಕೆ ಯೂಸ್ ಮಾಡಬೇಕು? ಬೇರೆ ಕಟ್ಟಡ ಹುಡುಕಿ ಕೊಡ್ಬೋದಲ್ವೇ? ಅಲ್ಲ, ಆ ಜಾಗವನ್ನ ವೇಕೆಂಟ್ ಆಗಿಡಿ. ಮುಂದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗ್ತಿದೆ, ದೊಡ್ಡ ಕಟ್ಟಡ ಬರೋದಿದೆ. ಅದು ವೇಕೆಂಟ್ ಆಗಿಡಿ, ಬಳಸಬೇಡಿ ದಯವಿಟ್ಟು. ಹೇಳಿ. ಅದು ಇವಾಗ ಮಾಡ್ತಕ್ಕಂತ ಜಾಗ RMC RMC ಮಾಡ್ಬೇಕಂತ ಮಾಡಿದ್ರು. ಆಪ್ಕಾಮ್ಸ್ ಬಗ್ಗೆ ಮಾತಾಡ್ಬೇಡಿ, ಅದು ಮುಂದಿನ ಪ್ರಶ್ನೆ. ಆಯ್ತು ಸರ್, ಮುಂದಿನ ಪ್ರಶ್ನೆ ಆಗಲಿ. ಅದನ್ನ ಕೋಪ ಮಾಡ್ಕೋಬೇಡಿ. ನೋಡಿ, ಅವರಲ್ಲೇ ಹೊಂದಾಣಿಕೆ ಇಲ್ಲ. ನಾವು ಸರ್ವೆ ಮಾಡಿ ಅಳತೆ ಮಾಡಿ ಕಲ್ಲಾಕಿದ್ದೀವಿ. ಉಪಾಧ್ಯಕ್ಷರೇ ಉತ್ತರ ಕೊಡಿ ಸರ್. ನೋಡಿ, ಅಲ್ಲಿ ಸಂತೆಗೆ ಸಂಬಂಧಪಟ್ಟಂಗೆ ಜಾಗ ಒಂದಿಷ್ಟು ನಿಗದಿ ಆಗೈತೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಹೆರಿಗೆ ಆಸ್ಪತ್ರೆ ಆಗಿದೆ, ಕಟ್ಟಡ ಐತೆ. ಆ ಕಟ್ಟಡ ಗುಡದಹಳ್ಳಿಗೆ ಆಯುಷ್ ಇಲಾಖೆ ಇದ್ರು, ಅಲ್ಲಿ ಕಟ್ಟಡ ಬೇಕಾಗಿತ್ತು. ಅಲ್ಲಿ ಕಟ್ಟಡ ಇದ್ದಿದ್ದಕ್ಕೆ ಈಗ ಆ ಕಟ್ಟಡನ ಬಳಸ್ಕೊಂತವ್ರೆ. ಇನ್ನು ಉಳಿಕೆ ಜಾಗ ಖಾಲಿ ಐತೆ. ಇಷ್ಟು ಬಿಟ್ಟು ಇನ್ನು ಮಿಕ್ಕಿದಲ್ಲಿ ಏನು ಇಲ್ಲ, ಖಾಲಿ ಐತೆ ಅಷ್ಟೇ. ಅದನ್ನ ಈ ರೀತಿ ಯಾಕೆ ಯೋಚನೆ ಮಾಡಬಾರ್ದು? 1.5 ಎಕರೆ ಭವಿಷ್ಯದಲ್ಲಿ, ಉಪಾಧ್ಯಕ್ಷರೇ ಕೊಟ್ಟೆ ಒಂದು ನಿಮಿಷ, ಭವಿಷ್ಯದಲ್ಲಿ ಆ 1.5 ಎಕರೆ ಜಾಗವನ್ನ ಇಟ್ಟು 60-40 ಜಾಗವನ್ನು ಮಾಡಿಕೊಟ್ಟು ಯಾಕೆ ಆ ಜಾಗವನ್ನ ಹೆಸರುಘಟ್ಟಕ್ಕೆ ಶಾಶ್ವತವಾಗಿ ಬಳಕೆಗೆ ಮಾಡಬಾರದು? ನಾ ಹೇಳ್ತಿರೋ ತಪ್ಪಿದ್ಯಾ? ನಾವ್ ಹೇಳ್ತಿರ್ತಕ್ಕಂಥ ತಪ್ಪಿದ್ಯಾ? ಮಾತಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತಾಡಿ. ಎಲ್ಲದಕ್ಕೂ ಅಶ್ವಥ್ ಬರಬಾರದು. ಅಶ್ವಥ್ ಒಬ್ಬ ಸದಸ್ಯರು. ಮಾತಾಡಿ. ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾರ ಕಾರ್ಯಕ್ರಮ ಇದ್ರೆ ನಿಗದಿ ಮಾಡ್ತೀವಿ. ಅದಕ್ಕೋಸ್ಕರ ಪಂಚಾಯತಿ ಬಾಡಿ ಐತೆ, ಮಾಡ್ತೀವಿ. ನೋಡಿ, ಸದಸ್ಯರು ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಗೌರವಾನ್ವಿತ ಅಧ್ಯಕ್ಷರು, ಗೌರವಾನ್ವಿತ ಉಪಾಧ್ಯಕ್ಷರು ಮಾತನಾಡಿ. ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ. ಅಮ್ಮ,
ಅಲ್ಲಿ ಏನಾಗಬೇಕಾಗಿದೆ ದಯಮಾಡಿ ಇಷ್ಟೇ ಹೇಳ್ರಿ, ಏನಾಗಬೇಕಾಗಿದೆ ಈಗ ಅಲ್ಲಿ ಅದನ್ನ ಕೇಳಿ. ಅದನ್ನ ಕಾವ್ಯ ಅವರು ಆಕ್ಷನ್ ಐಟಮ್ ತಗೊಳ್ಬೇಕು. ಕಾವ್ಯ ಮೇಡಮ್ ಅವ್ರ ಆಕ್ಷನ್ ಐಟಮ್ ನಿಮಗೆ ನಿಮ್ಮ ಇಲಾಖೆ ಕೊಡಬೇಕು. ಅಧ್ಯಕ್ಷರು ಉಪಾಧ್ಯಕ್ಷರು ನೋಟ್ ಮಾಡ್ಕೋಬೇಕು. ಸಾರ್ವಜನಿಕರು ನಾನು ಹೇಳ್ತಿರ್ತಕ್ಕಂಥ ಸತ್ಯ ಇದೆಯಾ ಸರಿ ಇದೆಯಾ ಅಥವಾ ಇದೆಯಾ. ಈಗ ಪಂಚಾಯತಿ ಅಶ್ವತ್ಥ ಅಧಿಕಾರ ಐತೆ, ಆ ಕಟ್ಟಡನ ಗುಡ್ದಲ್ಲಿ ಕೊಟ್ಟಿದೀವಿ. ಇನ್ನು ಉಳಿಕೆ ಜಾಗ ಖಾಲಿ ಐತೆ, ಸಂಜೆ ಜಾಗ ಕಟ್ಟಡ ಐತೆ. ಇಲ್ಲ ಯಾವ ಇಲಾಖೆ ಬರ್ತದೆ? ಅಮ್ಮ ಸ್ವಲ್ಪ ಅವಕಾಶ ಕೊಡಿ ಅಮ್ಮ. ಅಮ್ಮ ಅವಕಾಶ ಕೊಡಿ. ಯಾವಾಗ ನೀವೇ ಮಾತಾಡ್ತೀರಾ? ಇವತ್ತು ಪಬ್ಲಿಕ್ ಕೊಡಿ ಅವಕಾಶ. ನಮ್ಮ ಪಂಚಾಯತ್ ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡ್ತೀವಿ. ಅಮ್ಮ ನೋಡಿ, ಯಾರು ಬೇಕಾದ್ರೂ ಮೈಕನ್ನ ಪಡಿಬಹುದು. ನನಗೆ ಮುಂದೆ ಇಟ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಮುಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿ. ಯಾರು ಬೇಕಾದ್ರೂ ಮೈಕ್ ಕೊಡ್ತೀನಿ ತಗೊಳ್ಳಿ. ಮಾತಾಡಿ ಮಾತಾಡಿ. ಇದೀರಿ ಈ ಗ್ರಾಮ ಸಭೆಗೆ ನಾನು ಒಬ್ಬ ನಾಗರಿಕನಾಗಿ ಬಂದಿರ್ತಕ್ಕಂಥದ್ದು. ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಪಂಚಾಯತಿಯ PDO ಮೇಡಮ್ ಎಲ್ಲಿದ್ರಿ ಮೇಡಮ್? PDO ಅವ್ರ ಮುಂದೆ ಬನ್ನಿ. ನಮ್ಮ ಸೆಕ್ರೆಟರಿ ಸಾಹೇಬ್ರೆ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಜನಪ್ರತಿನಿಧಿಗಳ ಅಧ್ಯಕ್ಷ ಉಪಾಧ್ಯಕ್ಷರೇ, ವಿತ್ ಪರ್ಮಿಷನ್ ನಾನು ಮಾತಾಡ್ಲಿಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಈ ವೇದಿಕೆ ಮೇಲೆ ನಾಗರಿಕರಾಗಿ ನಾವು ಮಾತಾಡ್ಬೋದ? ನನ್ನ ಪ್ರಶ್ನೆ ನೇರವಾಗಿ ರಾಜಕೀಯೇತರವಾಗಿ ವೈಚಾರಿಕವಾಗಿ ಮಾತ್ರ ಇರ್ತದೆ. ನನ್ನ 4 ಪ್ರಶ್ನೆ ಇದೆ, ನೋಟ್ ಮಾಡ್ಕೊಳ್ಳಿ ಮೇಡಮ್ ಅವರೇ. ಗ್ರಾಮ ಸಭೆಯಲ್ಲಿ ಅದು ನಿರ್ಣಯ ಆಗ್ಬೇಕು ಇವತ್ತು. ಅದ್ರ ಕಾಪಿ ನಮ್ಗೆ RTI ಮುಖಾಂತರ ನೀವು ಕೊಡಬೇಕು. ಬೇರೆ ಹೆಚ್ಚು ಏನ್ ಚರ್ಚೆ ಬೇಡ. ನಾನು ಕೇಳ್ತಾ ಇರೋದು ಅಧಿಕಾರಿಗಳು ಮಾತ್ರ. ನನ್ನ ಪ್ರಶ್ನೆ ಯಾವ ಇಲಾಖೆ ಅಧಿಕಾರಿ ಇವತ್ತಿದ್ದಾರೋ ಅವ್ರು ಉತ್ತರ ಹೇಳಬೇಕು. ಅವ್ರಿಲ್ಲ ಅಂದ್ರೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ಬೇಕು. ರೆಸ್ಪಾನ್ಸಿಬಿಲಿಟಿ ನೀವು ಲೆಟರ್ ಕೊಟ್ಟು ಇನ್ವೈಟ್ ಮಾಡಿರೋ ನಿಮ್ಮ ಹತ್ರ ಇದ್ರೆ ಅವ್ರ ಮೇಲೆ ಕ್ರಮಕ್ಕೆ ಜರುಗಿಸಬೇಕು. ನನ್ನ ಮೊದಲನೇ ಪ್ರಶ್ನೆ PDO ಮೇಡಮ್ ಅವರೇ ನೋಟ್ ಮಾಡಿಕೊಡಿ. ಒಂದು ಗ್ರಾಮ ಸಭೆಯಲ್ಲಿ ಅಲ್ಲ ಒಂದು ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ನಿರ್ಣಯ ಆಗ್ಬೇಕಾದ್ರೆ ಒಂದು ಕೋರಮ್ ಅಂತ ಕೊಡ್ತಲ್ವ ಮೇಡಮ್ ಅವರೇ? ನಮ್ಮ ಪಂಚಾಯತಿಯಲ್ಲಿ ಒಂದು ನಿರ್ಣಯ ಆಗ್ಬೇಕು ಅಂದ್ರೆ ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ಎಷ್ಟು ಜನ ಇರ್ಬೇಕು ಕೋರಮ್ ಮೇಡಮ್ ಅವರೇ? ಎಷ್ಟು ಜನ ಇರ್ಬೇಕು ಕೋರಮ್? ಗ್ರಾಮ ಸಭೆ ಅಲ್ಲ, ನಮ್ಮ ಪಂಚಾಯತಿ ಬಾಡಿ ಸಕ್ಸಸ್ ಆಗ್ಬೇಕಾದ್ರೆ ಕೋರಮ್ ಎಷ್ಟು ಇರ್ಬೇಕು ಮೋರ್ಲೆ. ಓಕೆ, ಇಲ್ಲಾಂದ್ರೆ ಸಭೆ ಏನಾಗುತ್ತೆ? ದರ್ಖಾಸ್ತು. ಹೌದಾ? ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದೇ ತಾನೆ ಅನ್ವಯ ಆಗೋದು RTI ಕಾನೂನು ಪ್ರಕಾರ. ಗ್ರಾಮ ಸಭೆಗೆ ಟೋಟಲ್ ನಂಬರ್ ಆಫ್ ವೋಟರ್ಸ್ ಎಷ್ಟು ಇವರು ಹೆಸರುಘಟ್ಟ ಪಂಚಾಯತಿ ಮಾಹಿತಿ ಇದೆಯಾ? ಇಲ್ಲ ಬೇಡ, 100 ಜನ ಇದ್ದಾರೆ ಇಟ್ಕೊಳ್ಳಿ. ಎಷ್ಟು ಜನ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಇಂದಿನ ನಿರ್ಣಯಗಳ ಮತ್ತು ಚರ್ಚೆಗಳ ಬಗ್ಗೆ ಚರ್ಚೆ ಮಾಡಿ ಫೋನ್ ಮಾಡಿ ಹೋಗ್ತಾರೆ, ಅವತ್ತನೇ ಆ ಸಭೆ ಅಂಗೀಕಾರ ಆಗೋದು, ಇಲ್ಲಿ ನಿರ್ಣಯಗಳ ಅಂಗೀಕಾರ ಆಗೋದು. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಮೇಡಮ್? ಟೋಟಲ್ ಪಾಪ್ಯುಲೇಷನ್ ಕೇಳ್ತಿಲ್ಲ, ಟೋಟಲ್ ವೋಟರ್ ಲಿಸ್ಟ್ ಪ್ರಕಾರ ಇಷ್ಟು ಅದಲ್ಲ ಸರ್, ಎಷ್ಟು ಪರ್ಸೆಂಟ್ ಇರಬೇಕು ವೋಟರ್ಸ್ ಇಲ್ಲಿ ಭಾಗವಹಿಸಬೇಕು? ಸಭೆ ಗಂಭೀರತೆ ತಗೋಬೇಕಾದ್ರೆ ಅದ್ರ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದೆಯಾ? ಅಶ್ವಥ್ ಅವರೇ, ಹಳೆ ಕತೆ ಬೇಡಿ, ಸರಿಪಡಿಸಕ್ಕಾಗಲ್ವಲ್ಲ. ಮುಂದೆ ಸರಿಪಡಿಸ್ಬೇಕು, ಹಳೇದಾಗಲ್ಲ. ಆಗಲ್ಲ. ಅಲ್ಲ, ಇನ್ನು ಮುಂದಕ್ಕೆ ಸಭೆಯ ನಿರ್ಣಯ ಯಾವ ತರ ಕ್ಯಾನ್ಸಲ್ ಆಗುತ್ತೆ ಅನ್ನೋದಕ್ಕೆ ಗಲೀಜ್ ಹೊತ್ಕೊಂಡು ಹೋಗ್ಬಾರ್ದು. ಗಲೀಜ್ ಕೆಡಬಿಟ್ಟು ಒಳ್ಳೇದು ಹೊತ್ಕೊಂಡು ಹೋಗ್ಬೇಕು. ಜನ ನೋಡ್ತಾವ್ರೆ, ಲೈವ್ ಅಲ್ಲಿ ನೋಡ್ತಾ ಇದಾರೆ. ಹೇಳಿ 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 ಹೇಳಿ. ಜಲ್ ಮಿಷನ್ ಅವ್ರು ಯಾರಿದ್ದೀರಿ? ದಯವಿಟ್ಟು ನಾನು ಕೇಳ್ತಾ ಇರೋದು ಯಾರಿಗೂ ಅವಮಾನ ಮಾಡಿ ಕೈ ತೋರಿಸ್ಬಾರ್ದು. ಯಾವನ ಕುಡ್ಕೊಂಡು ಬಂದಿರ್ತಾನೆ ಅಲ್ಲ ಗೊತ್ತು ಕೊಡ್ತೀರಾ? ಯಾಕಮ್ಮ ಕೈ ತೋರಿಸ್ತೀರಾ? ನೀವು ನಮ್ಮ ಪ್ರತಿನಿಧಿಗಳು, ಕೈ ಯಾಕಮ್ಮ ತೋರಿಸ್ತೀರಾ? ನಾವೇನ್ ಕಳ್ರ? ನಾವೇನ್ ಕಳ್ರ? ನಾವು ತಂದ್ರೆ ಜಲ್ ಜೀವನ್ ಮಿಷನ್ ಅವ್ರು ಬನ್ನಿ ಸರ್. ಈಗ ನಿಮ್ಮ ಮಾನದಂಡಗಳೇನು ಸರ್? ನಾನು ಆಲ್ರೆಡಿ RTI ಅಪ್ಲೈ ಮಾಡಿದ್ದು ಗೊತ್ತಿಲ್ಲ. ಜಲ್ ಜೀವನ್ ಮಿಷನ್ ನ ರೂಪರೇಷೆ ಏನು, ಎಸ್ಟಿಮೇಟ್ ಏನು, ವರ್ಕ್ ಆರ್ಡರ್ ಏನು, ಎಷ್ಟು ಲೀಟರ್ಗೆ ನೀವು ಮೀಟರ್ ಫಿಕ್ಸ್ ಮಾಡ್ತೀರಾ? ಮೀಟರ್ ಫಿಕ್ಸ್ ಮಾಡಬೇಕಾದ್ರೆ ನಮ್ಮ ಸಭೆ ನಡವಳಿ ಮೇಲೆ ಆಯ್ತು ಪಂಚಾಯತಿದು
ಅಥವಾ ಬೇರೆ ಯಾವುದನ್ನ ಕಾನೂನು ಅಧೀನದಲ್ಲ ಮಾಡಿದ್ರ? ಎಷ್ಟು ಲೀಟರ್ಗೆ ನೀವು ಮೀಟರ್ಗೆ ಫಿಕ್ಸ್ ಮಾಡ್ತೀರಾ ರೇಟು ಎಷ್ಟು? ಮೈಕ್ ಕೊಡಿ. ನಾವೇನು ಮೀಟರ್ ಫಿಕ್ಸ್ ಮಾಡ್ತಾ ಇದೀವಿ ಅದರಲ್ಲಿ ಜಸ್ಟ್ ಫಾರ್ ಒಂದು ಮನೆಗೆ ಏನು ಕ್ವಾಂಟಿಟಿ ವಾಟರ್ ಯೂಸ್ ಮಾಡ್ತಿದ್ದೀರಾ ಅನ್ನೋ ಒಂದು ಐಡಿಯಾ ಇರಲಿ ಅಂತ ಅಷ್ಟೇ ನಾವು ವಾಟರ್ ಮೀಟರ್ ಹಾಕ್ತಾ ಇರೋದೇ ಹೊರತು ಅದಕ್ಕೂ ಮತ್ತೆ ನಾವೇನೋ ಮೀಟರ್ ಹಾಕ್ತಾ ಇದೀವಿ ಅದರಿಂದ ಸಪ್ರೇಟ್ ಆಗಿ ಬಿಲ್ ಮಾಡ್ತೀವಿ ಅನ್ನೋದ್ರಿಂದ ನೀವು ಪಂಚಾಯತಿಗೆ ಏನ್ ಟ್ಯಾಕ್ಸ್ ಕಟ್ತಾ ಇದ್ರಿ ವಾಟರ್ ಟ್ಯಾಕ್ಸ್ ಅದಷ್ಟು ಕಟ್ಟಿದ್ರೆ ಅದಕ್ಕೆ ಜೀವನ ಬಿಲ್ ಬರುತ್ತಾ ಇಲ್ವಾ ಅಷ್ಟೇ ಸರ್. ಏನಿದೆ ಯಾರ ಮನೆಯಲ್ಲಿ ಮೀಟರ್ಗಳು ಹಾಕಿದ್ದಾರೆ ಜಲ್ ಜೀವನ್ ಮಿಷನ್ ಅವರು ಯಾರು ಕೂಡ ಆಧಾರ್ ಕಾರ್ಡ್ ಕೊಡಬೇಡಿ. ಯಾಕೆಂದ್ರೆ ನಾನು ಇವರು ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ನಮ್ಗೆ ಏನಿಲ್ಲ ಸ್ವಾಮಿ, ಲೇಯರ್ ನಮ್ಗೆ ಬಿಲ್ ಆಗೋರು ಬಿಟ್ಬಿಡಿ ನಮ್ಮನ್ನ. ಆಮೇಲೆ ಮೀಟರ್ ಹಾಕಿರ್ತೀವಿ, ನಿಮ್ಮ ಸಭೆ ಗ್ರಾಮ ಸಭೆ ಮತ್ತೆ ಪಂಚಾಯತಿನಲ್ಲಿ ಸಭೆ ನಡವಳಿ ಮಾಡ್ಬಿಟ್ಟು ನಮ್ಗೆ ಲೆಟರ್ ಒತ್ತಾಕಿ ನಾವು ಅದನ್ನ ಯಾವ್ದು ಮುಟ್ಟಲ್ಲ, ನಾವು ಮೀಟರ್ಗೂ ಹಾಕಲ್ಲ, ಮತ್ತೆ ಕಂದಾಯನೂ ಕಟ್ಸ್ಕೊಳ್ಳಲ್ಲ. ಅದೇನಿದ್ರು ಪಂಚಾಯತಿ ಬಾಡಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೀವು ಅದನ್ನ ಪಂಚಾಯತಿ ರಿಸರ್ವೇಶನ್ ಮಾಡ್ತಾರೆ ಎಲ್ಲ ನಮ್ಮ ಸದಸ್ಯರು. ಯಾಕಂದ್ರೆ ನಮ್ಮೂರಿನವರೆಲ್ಲ ನಮ್ಮೂರಿಗೆ ಕಂದಾಯ ವರ್ಷಕ್ಕೆ ನೀರಿದ್ದು ಅಷ್ಟೇ ಕಟ್ಟೋದು. ನಿಮ್ಮ ಲೆಕ್ಕದಲ್ಲಿ 200 ಲೀಟರ್ಗೆ ಎಕ್ಸ್ಟ್ರಾ ಬಿಲ್ ಕಟ್ಟುವಂಥದ್ದು ನಮ್ಮೂರಿಗೆ ಅವಶ್ಯಕತೆನೂ ಇಲ್ಲ, ಕಟ್ಟೋರು ಇಲ್ಲ. ಆ ಮೀಟರ್ ತಗೊಂಡೋಗಿ ಪಂಚಾಯತಿ ಮುಂದೆ ಹಾಕ್ತೀವಿ. ಸರ್ ಇವಾಗ ಮೀಟರ್ ಏನಕ್ಕೆ ಹಾಕ್ತಿದ್ದಾರೆ ಅಂತಂದ್ರೆ ಈಗ ನಾನು ಹೇಳ್ತೀನಿ ಸರ್, ಈಗ ನೀವು ಒಂದು ಮೀಟರ್ ಹಾಕಿರೋದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೀವು ವಾಟರ್ನ ಅನ್ನೆಸೆಸರಿ ವೇಸ್ಟ್ ಮಾಡ್ತಿಲ್ಲ. 55 ಲೀಟರ್ಸ್ ಒಂದು ಮನೆಗೆ ಒಂದು ಡೇಗೆ ಇರಬೇಕು ಒಂದು ಪರ್ಸನ್ಗೆ ಅಂತಂದ್ರೆ ನೀವು ಅಷ್ಟು ಯೂಸ್ ಮಾಡ್ತಿದ್ದೀರಾ ಅಂತ. ನೀವು ಮೀಟರ್ ಒಂದು ನಿಮಿಷ ಸರ್, ಈಗ ನೀವು ಮೀಟರ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೀರಾ, ನೀವು ಪಂಚಾಯತಿಗೆ ಬರ್ತೀರಾ. ನಾನು ಹೇಳ್ತೀನಿ ನೀವು ಅನ್ನೆಸೆಸರಿ 55 ಲೀಟರ್ಸ್ ಅಲ್ಲ 100 ಲೀಟರ್ಸ್ ಡೈಲಿ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಸೊ ನಮಗೆ ಒಂದು ಕ್ವಾಂಟಿಟಿ ಗೊತ್ತಾಗಬೇಕು ಅಂತಂದ್ರೆ ಒಂದು ಮನೆಗೆ ಒಂದು ಮೀಟರ್ ಇರಲೇಬೇಕು. ಸೊ ದಟ್ ಇವಾಗ ನೋಡಿ ಸರ್, ಎಷ್ಟೊಂದು ಕಡೆ ಈಗ ಇದೊಂದೇ ಊರಲ್ಲ, ಎಷ್ಟೋ ಕಡೆ ನಮ್ದು ಸಕ್ಸಸ್ಫುಲ್ ಆಗಿದೆ. ಇವಾಗ ಆಲ್ರೆಡಿ ಬೇರೆ ಕಡೆ ಹೋದ್ರೆ ಇಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ಯಾ ಅಂತ ವಾಟರ್ ಮೇಲೆ ಹೋಗಿ ವಾರ್ನ್ ಮಾಡ್ತಾ ಇದಾರೆ. ಎಷ್ಟು ಯೂಸ್ ಮಾಡ್ತಿದ್ಯಾ, ನೀರ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆ ಮೀಟರ್ ಇಲ್ಲ ಅಂತಂದ್ರೆ ನೀವು ಯಾವ ಆಧಾರದ ಮೇಲೆ ಇಷ್ಟು ಪರ್ಸನ್ ಒಬ್ಬ ಈಗ ಸುಮ್ಮನೆ ಅನ್ನೆಸೆಸರಿ ಆನ್ ಮಾಡಿರ್ತಾರೆ, ವೇಸ್ಟ್ ಆಗಿ ಸುಳಿತಾ ಇರ್ತದೆ. ಈಗ ಅಟ್ಲೀಸ್ಟ್ ಮೀಟರ್ ಇರೋದ್ರಿಂದ ಮೀಟರ್ ಇದೆ, ನಾವು ಇಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ನಾವು ಮೀಟರ್ ಇನ್ಸ್ಟಾಲ್ ಮಾಡಿದ್ವಿ. ನಮ್ಮ ಮನೇಲಿ 10 ಹಸು ಇದೆ, ಒಂದು 25 ಕುರಿ ಇದೆ, 50 ಈಗ ನೀವು ಯೋಜನೆ ಅನುಷ್ಠಾನಕ್ಕೆ ಬಂದಿರೋ ಅಧಿಕಾರಿನ ಯೋಜನೆಯನ್ನ ಇನ್ನು ಮುಂದಕ್ಕೆ 106 ವರ್ಷ ನೋಡ್ಕೊಳ್ಳಕ್ಕೆ ಒಂದು ಜವಾಬ್ದಾರಿ ಹೊಂದಿರೋ ಅಧಿಕಾರಿ ನೀವು. ಯೋಜನೆ ಅನುಷ್ಠಾನ ತಾನೆ, ಅನುಷ್ಠಾನ ಆದ್ಮೇಲೆ ನೀವು ಬಿಲ್ ಮಾಡಿಕೊಡೋದು ಮತ್ತೆ ಇಲ್ಲಿ ಬರ್ತೀರಾ ನೀವು? ಜನ ನೀರು ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ ತಾವು ಯಾರು ಸರ್? ಅನುಷ್ಠಾನ ಮಾಡ್ಬಿಟ್ಟು ಹೋಗ್ತೀವಿ ನೀವು. ಅವ್ರ ಬಿಸ್ನೆಸ್ ಮ್ಯಾನ್ ನೀವು ಅಷ್ಟೇ ಅನುಷ್ಠಾನದಲ್ಲಿ ಇದ್ದೀರಷ್ಟೇ. ಮುಂದಿನ ನಿರ್ವಹಣೆಗೆ ನೀವು ಪಂಚಾಯತಿ ಹಂಗಾದ್ರೆ ಪಂಚಾಯತಿ ನಿರ್ಣಯ ನಮಗ್ ಬಿಡಿ, ನೀರು ವೇಸ್ಟ್ ಮಾಡ್ಬೇಡಿ, ವಾಟ್ ಕೊಡ್ತೀವಿ ಅದು ನಿಮ್ಗೆ ಅಧಿಕಾರ ಇಲ್ಲ ಸ್ವಾಮಿ. ಯಾಕೆಂದ್ರೆ ನಾನು ಕೇಳಿದ್ದೀನಲ್ಲ RTI ಮಾಹಿತಿ ನನ್ಗೆ ಇದುವರೆಗೂ ಕೊಟ್ಟಿದ್ದೀರಾ? ಪಂಚಾಯತಿಗಳ ಒಬ್ಬ ನಾಗರಿಕ ನನ್ನ ಮನೆ ಮೀಟರ್ ಹಾಕ್ಬೇಕು, ನಾನು ಪರ್ಮಿಷನ್ ತಗೋಬೇಕ್ರಿ, ನಾನ್ ಕಂದಾಯದಾರ, ನಾನ್ ಕೇಳ್ತಿರ್ತೀವಿ. ನನಗೆ ಮಾಹಿತಿ ತಿಳ್ಕೊಳ್ಳೋ ಹಕ್ಕಿಲ್ವಾ? ಯಾಕೆ ಕೊಡ್ತಾ ಇಲ್ಲ ನೀವು? ಎಷ್ಟು ವರ್ಷ ಆಯ್ತು ಅಪ್ಲೈ ಮಾಡಿ, ಯಾಕೆ ಕೊಡ್ತಿಲ್ಲ? ಇವೆಲ್ಲ ಹೈಡೆನ್ಸಿಟಿ ಏನಿದೆ? ನಾನ್ ಕೇಳಿದ್ರೆ ಇಷ್ಟು ಕನ್ಫ್ಯೂಷನ್ ದಯವಿಟ್ಟು ಯಾರು ಬರ್ತೀವಿ. ನನ್ನ ಅರ್ಜಿಗೂ ಉತ್ತರ ಕೊಟ್ಟಿಲ್ಲ. ಇನ್ನು 10-15 ವರ್ಷ ನೀರಿನ ನಿರ್ವಹಣೆ ನೀವು ಮಾಡ್ತೀರಾ, ಪಂಚಾಯತಿಯನ್ನು ಬಿಡ್ತೀರಾ? ಹಾಗಾದ್ರೆ ರೆಸರ್ವೇಶನ್ ಮಾಡ್ತೀವಿ ಮೇಡಮ್ ಅವರ, ರೆಸರ್ವೇಶನ್ ಮಾಡಿ ನೋಡಿ. ಅನುಷ್ಠಾನ ಅಧಿಕಾರಿ ಮಾತ್ರ ಜಲ್ ಜೀವನ್ ಮಿಷನ್ ಅವರಿಗೆ ಯಾವುದೇ ಪವರ್ ಇಲ್ಲ. ಮೇಡಮ್ ಅವರೇ, ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೆ ನಿರ್ಣಯಗಳನ್ನ, ಪ್ರಶ್ನೆಗಳನ್ನ? ಯಾರು ರೆಕಾರ್ಡ್ ಮಾಡ್ತಿರ್ತಕ್ಕಂಥವ್ರು? ಎಲ್ಲರಿಗೂ ನಮಸ್ಕಾರ. ಜಲ್ ಜೀವನ್ ಮಿಷನ್ ಬಗ್ಗೆ, ಜಲ್ ಜೀವನ್ ಮಿಷನ್ ಕೆಲಸಗಳ ಬಗ್ಗೆ ಕನ್ಫ್ಯೂಷನ್. ಒಂದ್ ನಿಮಿಷ ಮಾತಾಡ್ಲಿ ಬಿಡಿ, ಅವರು. ಈ ಹೆಸರುಘಟ್ಟಕ್ಕೆ ನಿಮ್ಗೆ ಬುಡದಳ್ಳಿ, ದಾಸೇನಹಳ್ಳಿ ಅಂಡ್ ಶ್ರೀನಾಥ್ ಅಂತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಯಾವ ಇಲಾಖೆ ಸರ್? ಈ ಸಭೆಗೆ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ. ಈಗ ನಾನು ಸದ್ಯಕ್ಕೆ ಈ ಸಭೆಗೆ ನೋಡಲ್ ಆಫೀಸರ್ ಇದ್ದೀನಿ. ಯಾರಾದ್ರೂ ಇಲಾಖೆಯವ್ರು ಬಂದಿಲ್ಲ, ಯಾರೋ ಸಾರ್ವಜನಿಕರು ಅರ್ಜಿ ಕೊಡೋದಿದ್ರೆ ಅಲ್ಲಿ ನಮ್ಮ ಕೌಂಟರ್ ನಲ್ಲಿ ದಯವಿಟ್ಟು ಕೊಡಿ. ಜಲ್ ಜೀವನ್ ಮಿಷನ್ ನಲ್ಲಿ ಅದು ಒಂದು ಟೋಟಲ್ ಸ್ಕೀಮ್ ಯಾವ ತರ ಇದೆ ಅಂದ್ರೆ ಎಲ್ಲಾ ಮನೆಗೂ ಒಂದೇ ಈಕ್ವಲ್ ಆಗಿ ನೀರು ಬರಬೇಕು ಅಂತ ಒಂದು ಸ್ಕೀಮ್ ಮಾಡಿ ಇದರಲ್ಲಿ ಎಲ್ಲ ಕಡೆ ಪೈಪ್ ಲೈನ್ಗಳು ಕಾಮಗಾರಿ ಪ್ರಗತಿಯಲ್ಲಿ ಮನೆ ಕನೆಕ್ಷನ್ ನಡೀತಾ ಇದ್ದಾವೆ. ಇವಾಗ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡುವಾಗ ಪ್ರತಿಯೊಂದು ಮನೆ ಕನೆಕ್ಷನ್ ಸಪರೇಟ್ ಆಗಿ ಪೈಪ್ ಹಾಕಿ
ಆ ಪೈಪ್ ನೀವು ಬೇರೆ ಪೈಪ್ ಇಲ್ಲಿನೂ ಬೇರೆ ಕಡೆ ಸಿಗಲ್ಲ. ಮತ್ತು ಪಂಚಾಯತ್ ಇಲಾಖೆ ಪೈಪ್ ನೀವೇ ಎಲ್ಲ ಅನುಮತಿ ಕೊಟ್ಟಿದ್ದಿರ್ತಾನೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಿರ್ತಾನೆ, ಇದ್ರ ವೆಚ್ಚ ತೋರಿಸಿರ್ತಾನೆ ಪ್ರತಿ ಗ್ರಾಮ ಸಭೆಯಲ್ಲಿ. ಆ ಪೈಪ್ ಅನ್ನ ನೀವು ಹಾಕಿದೆವು ಈ ಸ್ಕೀಮ್ಗೋಸ್ಕರ. ಆ ಪೈಪ್ ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್. ಸ್ಕೀಮ್ ತರಬೇಕಾದ್ರೆ ನಮ್ಮ ಜನತೆಗೆ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಈಗ ಮೊದಲು ಪೈಪ್ ಈಗ ಎಲ್ಲಾ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲಿ ಮೊದಲು ಕುಡಿಯುವ ನೀರು ಇದ್ದೇ ಇತ್ತು, ಇದ್ದೇ ಇತ್ತು ತಗೋ. ಈಗ ಇದನ್ನ ಸ್ಕೀಮ್ ನ ಅಪ್ಗ್ರೇಡ್ ಮಾಡಿ, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೇಜರ್ ರೋಡ್ ಸಣ್ಣ ರೋಡ್ ಇರ್ತದೆ, ವಿಲೇಜ್ ರೋಡ್ ಫಾರ್ ಎಕ್ಸಾಂಪಲ್ ಹೇಳ್ತೀವಿ. ಒಂದು ವಿಲೇಜ್ ರೋಡ್ ಇರೋದು ಟ್ರಾಫಿಕ್ ಜಾಸ್ತಿ ಆದ್ಮೇಲೆ ಏನಾಗ್ತದೆ, ಮೇಜರ್ ಡಿಸ್ಟ್ರಿಕ್ಟ್ ಮಾಡ್ತಾರೆ. ಇದು ಸಹಜ. ಅದೇ ರೀತಿ ಕುಡಿಯುವ ನೀರಿಗೆ ಸರ್ಕಾರದಲ್ಲಿ ಕುಡಿಯುವ ನೀರಿಗೆ ಎಲ್ಲ ಕಡೆನೂ ತುಂಬಾ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ, ಮಳೆಗಳು ಕಮ್ಮಿ, ಡಿಮ್ಯಾಂಡ್ ಜಾಸ್ತಿ, ಹೆಚ್ಚಾಗಿ ನೀರಿನ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಇದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಆಗದಂಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಈ ಒಂದು ಸ್ಕೀಮ್ ನ ಅದು ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಎಲ್ಲ ದೇಶದ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರು ಪ್ರತಿಯೊಬ್ಬ ವ್ಯಕ್ತಿಗೆ ಕೊಡಬೇಕು ಅನ್ನೋ ಒಂದು ಸ್ಕೀಮ್ ನ ಉದ್ದೇಶ. ಸ್ಕೀಮ್ ಅನ್ನ ಪೈಪ್ ಲೈನ್ ಮಾಡ್ತಾ ಇದ್ರೆ ಜಲಮೂಲ ಎಲ್ಲಿಂದ ತಗೊಂತ ಇದ್ದೀರಾ? ನಮ್ಮ ಪಂಚಾಯತಿ ಕಟ್ಟಿರ್ತಕ್ಕಂಥ ಜಲಮೂಲ ತಮಗೆ ಗೊತ್ತಿರೋಗೆ ಎಲ್ಲರಿಗೂ ಗೊತ್ತಿದೆ. ನೀರು ನಮ್ಮ ಪಂಚಾಯತಿ ನಿಮ್ಮ ಇಲಾಖೆ ಕಡೆಯಿಂದ ಕಟ್ಟಿರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಗಳನ್ನ ಉಪಯೋಗಿಸ್ತಾ ಇದ್ದೀವಿ. ನೀವು ಇವಾಗ ದೊಡ್ಡದಾಗಿ ರೋಡ್ ಮಾಡ್ತಾ ಇದ್ರಲ್ವಾ, ಪೈಪ್ ಲೈನ್ ಚೇಂಜ್ ಮಾಡ್ತಿದ್ರಲ್ವಾ? ನಮ್ಮ ಪೈಪ್ ಲೈನ್ ಮೊದಲಿಂದ ಇತ್ತು, ಸಾಕಷ್ಟು ನೀರು ಬರ್ತಾ ಇತ್ತು. ಈಗ ಅದಕ್ಕೆ ಮೀಟರ್ ಬೇರೆ ಹಾಕ್ಸ್ಕೊಂಡ್ರೆ ಅದಕ್ಕಿಂತ ಆಧಾರ್ ಕಾರ್ಡ್ ಸಮೇತ, ಹೌದಾ? ಆದ್ರೆ ಜಲಮೂಲನ ಎಕ್ಸ್ಟ್ರಾ ತರಬೇಕಲ್ವಾ? 24 ಗಂಟೆ ನಾವು ನೀರು ಕೊಡ್ತೀವಿ ಇದ್ಮೇಲೆ ಮೊದಲು ನಮಗೆ ಜಲಮೂಲ ಬೋರ್ವೆಲ್ ಹಾಕ್ಬಿಡ್ತಾರೆ. ನಾವು ಇದಕ್ಕೆ ಹೋಗ್ಬೇಕು, ಅದಕ್ಕೇನೆ ಮೀಟರ್ ಯಾಕೆ ಜಲಮೂಲ ಹೇಳಿ ಸರ್ ನಮ್ಗೆ. ಒಂದ್ ವಾರಕ್ಕೊಂದ್ಸತಿ ನೀವು ಕೊಡ್ತಾರೆ. ನೀವು ಆಯ್ತು, ಒಂದು ನಿಮಿಷ ಅದನ್ನು ಮಾತಾಡ್ತೀನಿ. ಏನ್ ಮಾತಾಡ್ತೀರಾ ನೀವು? ಅದೇ ಒಂದು ನಿಮಿಷ ಆತರ ನೀವು ಅವಕಾಶ ಮಾಡಿದ್ದಾರೆ. ಮಾತಾಡ್ಬಿಡಪ್ಪ ಬ್ರದರ್, ಒಂದ್ ನಿಮಿಷ ನೀರ್ ಬಿಡ್ತಾರಲ್ಲ, 1 ಗಂಟೆ ನೀರ್ ಬಿಡ್ತಾರೆ, 1 ಎಷ್ಟು ಲೀಟರ್ ನೀರ್ ಬಿಡ್ತಾರೆ ಲೆಕ್ಕ ಹಾಕಿಣ ಸರ್. ವಿಷಯ ಅಶೋಕ, ಕುಡಿಯೋ ನೀರ್ನ ಈ ಹಿಂದೆ ನಲ್ಲಿಗಳಲ್ಲಿ ಸಾಕಷ್ಟು ಮನೋಪಾಲಿ ಮಾಡ್ಕೊಂಡ್ರು ಅಂತ ನಮ್ ಇಲ್ಲಿರುವಂತ ಎಲ್ಲಾ ಜನಗಳಿಗೂ ಗೊತ್ತು. ಇವಾಗಿರೋಂತ ಜಲ್ ಜೀವನ್ ಮಿಷನ್ ಯೋಜನೆ ಒಂದ್ ನಿಮಿಷ ಇದೆ. ಈಗಿರೋ ಜಲ್ ಜೀವನ್ ಮಿಷನ್ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡೂ ಕಂಬೈನ್ಸ್ ಆಗಿರೋ ಮಾಡ್ತಾ ಇರೋದು. ಎಲ್ರಿಗೂ ಕೂಡ ಎಲ್ಲಾ ಮನೆಗಳಿಗೂ ನೀರು ಹೋಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲಾ ಕಡೆ ಪೈಪ್ ಲೈನ್ ಹೋಗುವಂತ ವ್ಯವಸ್ಥೆನ ಮಾಡವ್ರೆ. ಇದು ಒಳ್ಳೆ ಯೋಜನೆ. ಇದುವರೆಗೂ ನಾನು ತಿಳ್ಕೊಡ್ರಿ, ಇದುವರೆಗೂ ಅಶ್ವತ್ ಪಬ್ಲಿಕ್ ಕೇಳಿಸ್ಕೊಳ್ಳಿ ಅಶ್ವತ್. ಈಗ ಮೀಟರ್ ಅಶ್ವತ್ ನೀವ್ ಯಾವಾಗಲೂ ಹೇಳ್ತಿದ್ರೆ ಪಬ್ಲಿಕ್ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ನೋಡ್ತಾರೆ ಇಲ್ಲಿ. ನಾ ಸಾರ್ವಜನಿಕ ಮೀಟರ್ ಬಿಲ್ ಕೊಟ್ಟವ್ರು ಸ್ಯಾನಿಟರಿ ಸಾಮಾನು ಮಾಡ್ಬಿಟ್ಟು ಬಂದ್ರೆ 20,000 30,000 ಹಾಳು ಮಾಡಿದೆ. ನಾವು ಮಾಡಿದ್ರೆ ಸೊಪ್ಪನೆ ಮುಚ್ಚಿಬಿಟ್ಟು ನೆಟ್ಟು ಬಂದ್ಬಿಟ್ರಿ. ಆದ್ರೂ 50 ವಿಚಾರ ಕೇಳಿ ಯಾವ ಮಾಡ್ತಾರ ಅಲ್ಲಿ ಒಂದ್ ದಿವಸ ಈಗ ಜಲಜೀವನ್ ಮಿಷನ್ ಮುಗಿಸಿ ಮೊದಲು, ಆಮೇಲೆ ಮಾತಾಡೋಣ. ಜಲ್ ಜೀವನ್ ಮಿಷನ್ ಅಶ್ವತ್ ವಿಷಯಾಂತರ ಬೇಡ, ಮೊದಲು ಜಲ್ ಜೀವನ್ ಮಿಷನ್ ಕ್ಲಿಯರ್ ಆಗ್ಲಿ, ಜಲ್ ಜೀವನ್ ಮಿಷನ್ ಯೋಜನೆ ಆಮೇಲೆ ಬರೋಣ. ಅದಕ್ಕೆ ಬರ್ತೀನಿ. ಎರಡೂ ಕಂಬೈನ್ಸ್ ಆಗಿ ಎಲ್ಲ ಯೋಜನೆ ಕೂಡ ವ್ಯವಸ್ಥಿತವಾಗಿ ಜಗಳ ಬೇಡ. ಜಗಳ ಎಲ್ಲಿ ಮಾಡ್ತಾ ಇದೀವಿ ಕೇಳಿದ್ರೆ ನಾವು ಮೀಟಿಂಗ್ ಇಲ್ಲೋಗಿದೀವಿ. ಯಾವ ತರ ಈಗ ಜಲ್ ಜೀವನ್ ಮಿಷನ್ ಮಾತಾಡಿ, ಆಮೇಲೆ ಬರ್ತೀವಿ. ಅದಕ್ಕೆ ಮನೆಗೂ ಜಲ್ ಜೀವನ್ ಮಿಷನ್ ಸಾಕಷ್ಟು ಪೈಪ್ ಇಲ್ದಿರೋ ಕಡೆನೂ ಪೈಪ್ ನಡೀತಾ ಇದೆ, ವ್ಯವಸ್ಥಿತವಾಗಿ ಮಾಡ್ತಾವ್ರೆ. ನಮ್ಗೆ ಇನ್ನೂ ಬೇಕು ಅಂತಂದ್ರೆ ಯಾವ ಏರಿಯಾ ಆಗಿಲ್ಲ ಅಂದ್ರೆ ಅಡಿಷನಲ್ ಆಗಿ ನಾವು ಯಾರೋ ಜಲ್ ಜೀವನ್ ಮಿಷನ್ ಇಲಾಖೆಗೆ ಇಷ್ಟು ಏರಿಯಾಗೆ ಇನ್ನ ವಾಟರ್ ಕನೆಕ್ಷನ್ ಲೈನ್ ಬಂದಿಲ್ಲ, ನಮ್ಗಿನ್ನ ಹಿಂದೆ ಎಸ್ಟಿಮೇಷನ್ ಆಗಿರೋದ್ರಲ್ಲಿ ಇನ್ನ 2 ಕೋಟಿ ರೂಪಾಯಿ ಅಮೌಂಟ್ ನಮ್ಮ ಪಂಚಾಯತಿಗೆ ವಿನಿಯೋಗ ಆಗಬೇಕು. ಇದನ್ನ ಇನ್ನ ಒಂದು ಓವರ್ ಹೆಡ್ ಟ್ಯಾಂಕ್
ಇಲ್ಲಿ ನಮ್ಮ ಹಳೆ ಪಂಪ್ ಹೌಸ್ ಹತ್ರ ಮಾಡಿ ಇನ್ನೂ ಸಾಕಷ್ಟು ಪೈಪ್ ಲೈನ್ಗಳು ಮಾಡಿ ಎಲ್ಲ ಮನೆಗೆ ಹೋಗ್ಬೇಕು ಅನ್ನೋ ರಿಕ್ವೆಷನ್ ಕೂಡ ಪಂಚಾಯತಿಂದ ಆಲ್ರೆಡಿ ಇಲಾಖೆ ಕೊಟ್ಟೈತೆ. ಇದೆಲ್ಲ ಇದ್ದಾಗ ಅಶ್ವತ್ಥ ಅದು ಹಿಸ್ಟ್ರಿ ಬಿಡಿ, ಎಲ್ಲ ಗೊತ್ತು. ಸಮಸ್ಯೆ ಹೇಳ್ತೀವಿ, ಉತ್ತರ ಕೊಡಿ. separate ಆಗಿ ಸಮಸ್ಯೆಗೆ ಉತ್ತರ ಬೇಕು. ವಾಟರ್ ಮೀಟರ್ ಬಿಲ್ ಕೊಟ್ಟವ್ರ ಬ್ರದರ್. ಇದು ಕೊಟ್ಟಿಲ್ಲ ಅಂದ್ಮೇಲೆ ಇದೇನ್ ಅಲ್ಲ ಅಶ್ವತ್ಥ, ಮೀಟ್ರಿಗೆ ಹೇಳ್ತೀನಿ, ಒಂದೇ ಸರಿ ಇಡೀ ದೇಶದಲ್ಲಿ ಅಂದಾನಿ ಅಥವಾ ಅದಾನಿಗೆ ಕಾಂಟ್ರಾಕ್ಟ್ ಕೊಟ್ರೆ ಅವ್ರು ಪೊಲೀಸ್ ಸಮೇತ ಬಂದು ಮೀಟರ್ ವಸೂಲಿ ಮಾಡ್ತಾರೆ ದುಡ್ಡನ್ನ. ಅವಾಗ ಯಾರು ಇರಲ್ಲ ಅವಾಗ ಯಾರು ಇರಲ್ಲ. ಪೊಲೀಸರು ಸಮೇತ ಬರ್ತಾರೆ, ಇವ್ರು ಯಾರು ಇರಲ್ಲ. ಇಲ್ಲಿ ವಸೂಲಾತಿ ಮಾಡ್ತಾ ಇರೋದು ನೋಡ್ರಿ, ಈಗ ಪಂಚಾಯತಿಯಿಂದ ನಿರ್ವಹಣೆ ಮಾಡ್ತಾ ಇರೋದು ವಸೂಲಾತಿನೂ ಅಶ್ವತ್ಥ ಸ್ಟೋರಿ ಸಾಕು. ಪಂಚಾಯತಿ ರಿಸರ್ವೇಶನ್ ಮಾಡಿ ಇವತ್ತೇ ಕ್ಲಿಯರ್ ಮಾಡಬಿಡ್ರಿ. ರಿಸರ್ವೇಶನ್ ಮಾಡ್ಬಿಡ್ತೀರಾ? ಮಾಡಕ್ಕಾಗಲ್ಲ ಬಾರಪ್ಪ, ಆಗಲ್ಲ ಬಾರಪ್ಪ ನಿಮ್ ಕೈಲಿ. ಬಿಡಿ ಅವ್ರು ಹೇಳಿ. ನಾವು ಬಂದು 4 ವರ್ಷ ಆಯ್ತು. ಜಲ್ ಜೀವನ್ ಪೈಪ್ ಹಾಕ್ಸಿದ್ದಾರೆ, ಬಟ್ ಮನೆಗೂ ಮನೆಗೆ ಹೇಳಿಲ್ಲ, ನೀರೇ ಇಲ್ಲ ನಮ್ಗೆ. ನಾವು ರೈಸ್ ಮಾಡ್ತೀವಿ. 6 ವರ್ಷ ಆಯ್ತು, ನೀರೇ ಬರ್ತಿಲ್ಲ, ಪೈಪ್ ಹಾಕಿಲ್ಲ. ನೀರು ರೈಸ್ ಮಾಡ್ತೀವಿ. ಅದೇ ಪ್ರಶ್ನೆ ರೈಸ್ ಮಾಡ್ತೀವಿ. ಮಾತಾಡಿ ಸರ್, ಉತ್ತರ ಹೇಳ್ತೀರಾ? ನಮ್ಮ ಉತ್ತರ ಸಿಕ್ಕಿಲ್ಲ ಅಣ್ಣ. ಇರೋಣ ಈ ಪ್ರಶ್ನೆ ದೊಡ್ಡದಾಗಿರುತ್ತೆ, ಅದು ಕನ್ಫ್ಯೂಷನ್ ಕೊಡಿ. ಪಂಚಾಯತಿ ಬಾಟ್ ರಿಸರ್ವೇಶನ್ ಮಾಡಿ, ಗ್ರಾಮ ಸಭೆ ರಿಸರ್ವೇಶನ್ ಆದ್ರೆ ಇನ್ನ ಕಂದಾಯದ ವಿಚಾರ, ಮೀಟರ್ ವಿಚಾರ ನಮ್ಮ ನಿರ್ಧಾರಕ್ಕೆ ಬಿಡ್ತೀರಿ. ಜಲ್ ಜೀವನ್ ಮಿಷನ್ ಇದ್ರ ಕಡೆಯಿಂದ ಏನಪ್ಪ ಆಗುತ್ತಾ? ಅದನ್ನೇ ಪೂರ್ತಿ ಹೇಳಕ್ ಬಂದೆ. ಪೂರ್ತಿ ಮಾಹಿತಿ ಕೊಡೋಣ. ಮತ್ತೆ ಹೇಳಿ. ಎಲ್ಲಿವರೆಗೂ ನಿಂತದ್ದು ಸೋರ್ಸ್ ಎಲ್ಲಿಗೆ ಕೊಡ್ತೀರಿ? ಸೋರ್ಸ್ ಎಲ್ಲ ಕೊಡ್ತಾರೆ. ಓಕೆ, ಸೋರ್ಸ್ ಬೋರ್ವೆಲ್ ಇಂದಾನೆ ನೀರು ಸಿಗ್ತಾ ಇರೋದು, ಬೇರೆ ಎಲ್ಲಿಂದಾನೆ ಯಾರಿಗೂ ಬರ್ತಿಲ್ಲ. ಕಾವೇರಿ ಸ್ಪೇಸಸ್ ಎಲ್ಲ ಬರ್ತಾ ಇದಾವೆ. ಅದು ಯಾವಾಗ ಇಲ್ಲಿಗೆ ಬರ್ತದೆ? ನೀರು ಇದೆಯಲ್ಲ ಸರ್, ಹೆಸರುಗಟ್ಟ ನೀರು ಇರೋದ್ರಿಂದ ಸೇಫ್ ಆಗಿರೋದು ನೀವು ಅಲ್ವಾ? ಇಲ್ಲದೆ ಹೋದ್ರೆ ಅಲ್ಲಿಂದ ಮೂಲ ತಗೋಬೋದಾಗಿತ್ತಲ್ಲ. ಅದಕ್ಕೆ ಅದು BWSS ಪಂಚಾಯತ್ ಜಲಮೂಲ ತಗೋಬೋದಾಗಿತ್ತಲ್ಲ, ಪೈಪ್ ಮಾಡಿ ತಗೋಬಹುದು. ಜಲಮೂಲ ಅದನ್ನ ಯಾಕೆಂದ್ರೆ ನೆಕ್ಸ್ಟ್ ಏಪ್ರಿಲ್ ಬಂದ ಮೇಲೆ ಬೆಂಗಳೂರು ನೀರು ಸಪ್ಲೈ ಮಾಡೋದು ನಮ್ ಕಡೆ. ನಾವು ಫ್ರೀ ವಾಟರ್ ಈಗ ಬೆಂಗಳೂರಿಗೆ ದಯವಿಟ್ಟು ಸೈಲೆಂಟ್ ಆಗಿರಿ. ಹಿಂದಗಡೆ ನಾವು ಮೀಟರ್ ಕಟ್ಟಬೇಕು. ಪಂಚಾಯತಿ ಲೆವೆಲ್ ಅಲ್ಲಿ ನಮ್ದು ಬಿಡಿ ಆಗಿದೆಯಾ, ಮತ್ತೊಂದು ಕಾರ್ಪೊರೇಷನ್ ಆಗಿದೆಯಾ, ಪಟ್ಟಣ ಪಂಚಾಯತಿನ ನಾವು ಮೀಟರ್ ಕೊಡೋದಕ್ಕೆ ಒಂದ್ ನಿಮಿಷ ದಯವಿಟ್ಟು ಮಾಡೋದು ಮಾಹಿತಿ ಕರೆಕ್ಟ್ ನಾನು ಡೈವರ್ಟ್ ಅಲ್ಲ, ನೀವು ಡೈವರ್ಟ್ ಮಾತಾಡ್ಬೇಡಿ. ನಾನು ಕೇಳ್ತಿರೋದು ಕಮಿಟ್ಮೆಂಟ್ ನೀವು ಹಾಕ್ತೀರಾ, ಇವ್ರು ಹಾಕ್ತಾರೆ. ಜನರಿಗೆ ಆಶ್ವಾಸನೆ ಕೊಡಿ, ಮೀಟರ್ಗೆ ನಮ್ಮಿಂದ ಬಿಲ್ ಹಾಕಲ್ಲ, ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜವಾಬ್ದಾರಿ ಹೊರೋರು ಯಾರು ಸರ್? ಇದು ಸ್ಕೀಮ್ ನಾನು ಆರಂಭಿಸಿರೋದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಪೂರ್ತಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಓವರ್ ಟ್ಯಾಂಕಿಗೆ ನೀರು ಹರಿಸಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ನೀರು ಅಂದ್ರೆ ಟೋಟಲ್ ನಿಮ್ಮ ಪಾಪ್ಯುಲೇಷನ್ 55 LPG ಒಬ್ಬ ವ್ಯಕ್ತಿಗೆ 55 ಲೀಟರ್ ನೀರು 55 ಲೀಟರ್ ಅಂತ ತೀರ್ಮಾನ ಮಾಡಿದ್ ಯಾರು? ಅದು ಸರ್ಕಾರದ ಮೊದಲು. ನಾನು ಬೆಳಿಗ್ಗೆ ಕೆಲಸ ಮಾಡ್ಕೊಂಡು 2 ಗಂಟೆ ನೀರು ಸ್ನಾನ ಸರ್, ಅಂತ ಸಮಸ್ಯೆಗಳು ತುಂಬಾ ಇದ್ದಾವೆ. ಇವ್ರು ನಿಮ್ಮೂರಲ್ಲಿ ಒಂದು ಮನೆ ಇರುತ್ತೆ, ಮನೆ ಇರುತ್ತೆ, ನೀರು ಕಟ್ಟಬೇಕಾ? ಅವೆಲ್ಲ ಕಟ್ಟಬೇಕು ಅಂತಲ್ಲ. ನಾನೇ ಬರೋ ಕನ್ಫ್ಯೂಷನ್ ಅನ್ನ ಇದು ನಾನು ದುಡ್ಡು ಕಟ್ಟೋ ವಿಚಾರ ಹೇಳ್ತಾ ಇಲ್ಲ. ನಾನು ಬರೀ ವಾಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ದುಡ್ಡು ಕಟ್ಟೋ ವಿಚಾರ ಅಲ್ಲ ಸರ್, ಮುಂದಕ್ಕೆ ಆಗೋದು ಬಿಲ್ ಕಟ್ಟೋದು ನಾವು ಅಲ್ಲ ಸರ್. ದುಡ್ಡು ಕಟ್ಟಬೇಕೋ ಬೇಡವಾ ಹೇಳಿ. ಅದನ್ನ ಹೊರೋರು ಯಾರು? ಜವಾಬ್ದಾರಿ ಅಲ್ಲಲ್ಲ, ಇದು ಅದನ್ನ ಹೇಳಿ. ಈಗ ಮೀಟರ್ ಹಾಕಿರೋ ದುಡ್ಡು ಕಟ್ಬೇಕಾ ಬೇಡ ಅಷ್ಟೇ ಹೇಳಿ ಸರ್. ಅಷ್ಟು ಹೇಳಿದ್ರೆ ಆಯ್ತು, ನೋಡ್ತೇವೆ ಮುಂದೆ. ಸದ್ಯಕ್ಕೆ ನಾವು ದುಡ್ಡು ಕೊಡ್ತಾವೆ. ಸದ್ಯಕ್ಕಲ್ಲ ಹೇಳಿ, ಸದ್ಯಕ್ಕಲ್ಲ. ಅದು ಅಲ್ಲಿಗೆ ಬಂದ್ರಿ. ರೆಸಲ್ಯೂಷನ್ ಮಾಡಿ ಪ್ಲೀಸ್ ವೇಟ್ ಫಾರ್ 1 ಮಿನಿಟ್. 2 ನಿಮಿಷ ಟೈಮ್ ಕೊಡಿ, ಮಾಡ್ತೀನಿ. ಈಗ ಕಂಪ್ಲೀಟ್ ಸ್ಕೀಮ್ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಕಡೆಗೂ ನೀರು ಬರ್ತಾ ಇದೆ. ಅನ್ನೋದೇನೇನೆ ಅರ್ಥ ಆಗ್ತಾ ಇದೆ.
ಸ್ಕ್ಯಾಮ್ ಆಗುತ್ತೆ ಇವತ್ತು ಸ್ಕೀಮ್ ನಾಳೆ ಸ್ಕ್ಯಾಮ್. ಜನರಿಗೆ ಮುಂದಕ್ಕೆ ಅರ್ಥ ಆಗುತ್ತೆ ಸ್ಕೀಮ್ ಸ್ಕ್ಯಾಮ್ ಸ್ಕ್ಯಾಮ್. ಮಾತಾಡಂಗಿಲ್ಲ. ನೀವು ಸ್ಕೀಮ್ ಕಂಪ್ಲೀಟ್ ಆಗ್ತದೆ, ನೀರು ಪೈಪ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿ ಮನೆ ಕನೆಕ್ಷನ್ ಕೊಟ್ಟ ನಂತರ ಇದು ಮನೆ ಕನೆಕ್ಷನ್ ಮೀಟರ್ ನಾನು ಹಾಕ್ಸ್ಕೊಳ್ಳೋದಿಲ್ಲ, ನನಗೆ ಇಚ್ಛೆ ಇಲ್ಲ, ನಾನೇನ್ ಮಾಡ್ಬೇಕೀಗ? ಯಾರು ನನ್ನ ಮನೆಗೆ ಬಡವರು ಹಾಕ್ಸ್ಕೊಳಕ್ ಆಗಲ್ಲ, ಬಡವ್ರ ಕೈಲಿ ಆಗಲ್ಲ, ಕಟ್ಟಕ್ ಆಗಲ್ಲ. ನೋಡಿ ಸರ್ಕಾರದಿಂದ ಆಗಿರೋದು, ನಾನು ಸರ್ಕಾರ ನಿಮಗೆ ಏನ್ ಹೇಳಿದೆ ಅದನ್ನ ಹೇಳಿ. ಅಧಿಕಾರಿಯಾಗಿ ಸರ್ ಅಧಿಕಾರಿ ನೀವು ಮಾತಾಡ್ತಾರೆ, ನಾಗರಿಕರ ಸರ್ಕಾರ ಕಳಿಸೋ ಅಧಿಕಾರ ಅದನ್ನೇ ಸರ್ಕಾರ ಅಂದ್ರೆ ಏನ್ ಸರ್ ನೀವು ಹೇಳ್ತಾರೆ? ನಮ್ಮಿಂದನೇ ಅಲ್ವಾ? ಅದನ್ನ ತೀರ್ಮಾನ ಮಾಡಿ ಬಾರಿನಲ್ಲಿ ಹರ್ಗರ್ ಜಲ್ ಅಂತ ಮಾಡ್ತಾರೆ. ಹರ್ಗರ್ ಜಲ್ ಅಂದ್ರೆ ಪ್ರತಿ ಮೀಟರ್ಗೆ ದುಡ್ಡು ಕಟ್ಟಬೇಕಾ ಬೇಡವಾ? ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನೀವು ಗ್ರಾಮ ಪಂಚಾಯತಿಲಿ ಯಾವ ತರ ಬೇಕೋ ತೀರ್ಮಾನ ತಗೊಂಡು ಮಾಡಿ. ಮೀಟರ್ ಅಳವಡಿಕೆ ಮ್ಯಾಂಡೇಟ್ರಿನಾ? ಹೌದು. ಮೀಟರ್ ಕಟ್ಟಿದ ಮೇಲೆ ಆಧಾರ್ ಕಾರ್ಡ್ ತಗೊಳ್ತಾ ಇದ್ರೆ ಮ್ಯಾಂಡೇಟ್ರಿನಾ? ಸರ್ ಮನೆಗೆ ಆಧಾರ್ ಕಾರ್ಡ್ ಯಾಕೆ ತಗೋತಾ ಇದೀವಿ ಅಂದ್ರೆ ಎಷ್ಟು ಪಾಪ್ಯುಲೇಷನ್ ಕವರ್ ಆಗಿದೆ ಅನ್ನೋದಕ್ಕೋಸ್ಕರ. ಆಮೇಲೆ ಫೈನಾನ್ಸ್ ಒಂದ್ ನಿಮಿಷ ಸರ್ ಸರ್ ನೀವ್ಯಾಕೆ ಸರ್ ಪಬ್ಲಿಕ್ ಗೆ ಎಲ್ಲಾ ತರದ್ರ ಪಬ್ಲಿಕ್ ಇರ್ತಾರೆ. ಲೋ ಬಿಪಿ ಹೈ ಬಿಪಿ ಎಲ್ಲ ಇರ್ತಾರೆ. ಅಡ್ಜಸ್ಟ್ ಮಾಡ್ಕೋಬೇಕು. ಅಧಿಕಾರಿಗಳು ಅಡ್ಜಸ್ಟ್ ಮಾಡ್ಕೊಳ್ಳೋ ಕಲಿಬೇಕು. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ನೀವು ಗ್ರಾಮ ಪಂಚಾಯತಿ ರೆಸರ್ವೇಶನ್ ಮಾಡಿ ಯಾವ್ದನ್ನ ಬರ್ಕೊಡ್ರಿ. ಬರ್ಕೊಳ್ಳಿ. ಒಂದ್ ನಿಮಿಷ ಅಷ್ಟಕ್ಕೆ ಬಿಡಲ್ವಲ್ಲ. ಪಿಡಿಒ ರೆಕಾರ್ಡ್ ಮಾಡಿ ಏನ್ ಬರೀಬೇಕಪ್ಪ? ಈಗ ನಾವು ನಿಮ್ಮ ಅಧಿಕಾರಿ ವಿರೋಧ ಅಂತ ವಿರೋಧ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯೋಜನೆ ಮಾಡಿ ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇಂಡಿವಿಜುವಲ್ ಆಗಿ ರೆಸಲ್ಯೂಷನ್ ಮಾಡಿ ಈಗ ಪಂಚಾಯತಿಯಿಂದ ಬಿಲ್ ಕೊಟ್ಟಾಗ ಸಭೆಯಲ್ಲಿ ಏನಾಯ್ತು ಮಾಡಿ ಜನಪರ ಇಲ್ಲ. ಜನಾಭಿಪ್ರಾಯಕ್ಕೆ ಮರ್ಯಾದೆ ಇಲ್ವಾ? ಜನಾಭಿಪ್ರಾಯಕ್ಕೆ ಮರ್ಯಾದೆ ಇಲ್ವಪ್ಪ? ಪೊಲೀಸರು ಬರ್ತಾರೆ. ಯಾವುದಕ್ಕಪ್ಪ ನಿಮ್ ವಿರೋಧ? ಯಾವುದಕ್ಕೆ ವಿರೋಧ? ಯಾವುದಕ್ಕೆ ನಿಮ್ಮ ವಿರೋಧ? ಯಾವುದಕ್ಕೆ ವಿರೋಧ? ಯಾವುದಕ್ಕೆ ವಿರೋಧ? ಯಾವುದಕ್ಕೆ ವಿರೋಧ? ಯಾವುದಕ್ಕೆ ವಿರೋಧ? ಯಾವುದಕ್ಕೆ ವಿರೋಧ? ಮನೋಪಾಲ್ಯ ಮಾಡ್ಕೊಂಡು ನೀರು ಬಳಸ್ಕೊಳ್ಳೋದಕ್ಕೆ ನಮ್ಮ ವಿರೋಧ. ಪಬ್ಲಿಕ್ ಮಾನೋಪಾಲಿ ನೀರು ಕುಡಿತಾವ್ರಲ್ಲ ಜನ, ನೀರಿಗೆ ಕುಡಿತಾವ್ರಂತೆ ಮಾನೋಪಾಲಿ. ಆಯ್ತಾ? ಮೀಟರ್ ಅಳವಡಿಕೆ ಕಡ್ಡಾಯನ? ಹೌದಾ? ಕಡ್ಡಾಯ ತಾನೆ? ಈಗ ನಮಗೆ ಯಾರು ಬೇಕಾದ್ರೆ ಮಾತಾಡ್ಬೋದು. ಡಿಬೇಟ್, ಓಪನ್ ಡಿಬೇಟ್, ಯಾರು ಬೇಕಾದ್ರೆ ಮಾತಾಡ್ಬೋದು. ರೆಕಾರ್ಡ್ ಆಗುತ್ತೆ. ನೀರು ನಮ್ಮೂರು ಕೆರೆ ಉಳಿಸ್ತದೆ, ನಮ್ಮೂರು ಫ್ರೀ ಮಾತಾಡಿ ಭಾಷಣ ಮಾಡೋದಲ್ಲ. ನಿಮಿಷ ನನಗೆ ಬೇಡ ಮೀಟರ್, ನಾನು ಕಟ್ಟಲ್ಲ. ನೀವು ಹಾಕ್ಸ್ಕೊಂಡಿರೋ ಮೀಟರ್ ಬೇಡ ಅಂದ್ರೆ ತಾವು ಪಂಚಾಯತಿ ಮುಂದೆ ನಮಗೆ ಮೀಟರ್ ಬೇಡ, ನೀರ್ ಬೇಕು. ಮೀಟರ್ ಬೇಡ, ನೀರ್ ಬೇಕು. ಬ್ರದರ್ ಮೈಕ್ ಕೊಡಪ್ಪ ಇಲ್ಲಿ. ಮೀಟರ್ ಬಗ್ಗೆ ನೀವು ನಿರ್ಣಯ ತೊಳಕಲ್ಲ ಬಿಡಪ್ಪ. ಕಾಂಟ್ರಾಕ್ಟರ್ ನೀವು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರ ಬಿಡಿ. ಕೋಟ್ಯಾಂತರ ಜನಕ್ಕೆ ನಮ್ಮೂರ್ ಕೆರೆ ಇವತ್ತು ನೀರು ಉಳಿಸ್ತಾ ಇದೆ. ನಾವು ಕೇಳ್ತಾ ಇರೋದು ಐರಪ್ಪ ಅಶ್ವತ್ಥ ಮಾತಾಡಿ ಬಿಡಪ್ಪ. ಪಬ್ಲಿಕ್ ದಿನ ಮಾತಾಡ್ತೀರಾ, ಭಾಷಣ ಮಾಡ್ತೀರಾ. ನೀವು ಕಾಂಪ್ಲಿಕೇಟ್ ಮಾಡ್ಕೊತಿದ್ದೇನೆ. ಮೀಟರ್ ಜಸ್ಟ್ ಒಂದ್ ನಿಮಿಷ ಸರ್. ಮೀಟರ್ ಏನಕ್ಕಿದೆ ಸ್ವಾಮಿ? ಸರ್ ನೀವು ಇವಾಗ ಅಂತ ಇದೆ. ನೀವು 65 ಯೂಸ್ ಮಾಡಿದ ತಕ್ಷಣ 65 ಯೂಸ್ ಮಾಡ್ಬಿಟ್ರೆ ನೀವು ತಂದ್ಬಿಟ್ಟು ಬಂದು ಬಿಲ್ ಹಾಕ್ಬಿಡಲ್ಲ. ನೀವು 100 ಯೂಸ್ ಮಾಡಿ. ನೀವು ಮೊದಲಂಗೆ ಏನ್ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಮಾಡಿ. ನಿಮ್ಗೆ ನೋಡಿ ಅಲ್ಲಪ್ಪ, ನಿಮ್ಗೇನ್ ಅಧಿಕಾರ ಇದೆ ಅದು ಹೇಳಕ್ಕೆ? 10 ವರ್ಷದ ಹಿಂದೆ ಒಂದ್ ಸ್ಯಾಮ್ಸಂಗ್ ಚಿಕ್ಕ ಮೊಬೈಲ್ ಇತ್ತು. ಇವಾಗ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ. ಮುಂದಕ್ಕೆ ಹೋದ್ರೆ ಇನ್ನೂ ಹಂಗೆ ಅಪ್ಡೇಟ್ ಆಗ್ತೀರಾ. ನಾವು ಇವಾಗ ಇಲ್ಲ, ನಮ್ಗೆ ಮೀಟರ್ ನೀವು ಮಾತಾಡಂಗಿಲ್ಲ ಬಿಡಪ್ಪ. ನೀನಲ್ಲ, ಈ ವ್ಯಾಪಾರಕ್ಕೆ ಬಂದಿಗೆ ವ್ಯಾಪಾರ ಮಾಡ್ಕೊಂಡು ಹೋಗೋದು. ಅವ್ರು ವ್ಯಾಪಾರಕ್ಕೆ ಬಂದಾಗ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಸರ್ ಕೊನೆ ಕನ್ಕ್ಲೂಷನ್ ಕೊಡ್ತೀರಾ?
ಯಾರು ಜವಾಬ್ದಾರಿ ಹೊರೋದು? ಮೀಟ್ರಿಗೆ ಕಟ್ಟಬೇಕಾ ದುಡ್ಡು ಇಲ್ವಾ? ಈಗ ಯೋಜನೆನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಭೆಯಲ್ಲಿ ನಿಮ್ಗೆಲ್ಲ ಅನುಮತಿ ಐತಾ? ನೀವು ಇನ್ನೂ ಇರಿ, ಪ್ರಶ್ನೆ ಇದೆ. ಮಾಡೋದಕ್ಕೆ ಈಗಾಗಲೇ ನಾವು ನಿರ್ಣಯ ಮಾಡಿದೀವಿ, ಈಗ ನಡೀತಾ ಇದೆ. ಅದನ್ನ ತಿರ್ಗಾ ನಾವು ಮೀಟ್ರು ಬೇಡ ಅದನ್ನ ಬೇಡ ಅಂತ ಹೇಳೋದಕ್ಕಾಗಲ್ಲ, ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಜನಕ್ಕೆ ಯಾವುದು ಪೂರಕವೋ ಅದು ಇಂಪ್ಲಿಮೆಂಟ್ ಆಗ್ಬೇಕು, ಜನಕ್ಕೆ ವಿರೋಧಿ ಅಲ್ಲ. ನೀವು ಯಾರನ್ನು ಆಕಾಶದಿಂದ ಎಳೆದು ಬಂದಿಲ್ಲ, ನಮ್ಮಿಂದ ಜನಕ್ಕೆ ಏನು ಉದಾಹ ಮಾಡ್ಬೇಕು. ಸಮನಾಗಿ ಎಲ್ಲಾ ಜನಗಳಿಗೂ ಸಮನಾಗಿ ನೀರು ಹೋಗ್ಬೇಕು. ಆ ಯೋಜನೆನ ಕಾಸು ಕೊಡ್ದಂಗೆ ಅದನ್ನ ನಾವು ಪಂಚಾಯತ್ ಇಂಪ್ಲಿಮೆಂಟ್ ಮಾಡ್ತೀವಿ. ಅದಕ್ಕೆ ಅರ್ಥ ಆಯ್ತಾ? ಅದಕ್ಕೆ ನಮ್ದು ಸಮ್ಮತಿ ಐತೆ. ಕೊಡಿ, ಮೈಕ್ ಕೊಡಿ, ಮೈಕ್. ನಿಮ್ದಿದೆ ಅಶೋಕ್ ಅವರ ವೈಯಕ್ತಿಕವಾಗಿದೆ. ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ನಾನು ಮೇಲ್ಕೊಂಡಿರ್ತಕ್ಕಂಥ ಎಲ್ಲಾ ಜನರಿಗೆ ಒಪ್ಪಿಗೆ ಇದೆ. ಆದ್ರೆ ನಾಗರಿಕರಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ವೈಯಕ್ತಿಕ ನಾಗರಿಕನಾಗಿ ಜಲಜೀವನ್ ಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ವಿರೋಧ ಅಲ್ಲ. ಅದರಲ್ಲಿ ಮೀಟರ್ ಅಳವಡಿಕೆ ಮತ್ತು ಬಿಲ್ಲಿಂಗ್ ಇದೆಯಾ ಇಲ್ವಾ ಮ್ಯಾಂಡೇಟ್ ಮೀಟರ್ ಮ್ಯಾಂಡೇಟರಿ ಇದೆ, ಬಟ್ ಬಿಲ್ಲಿಂಗ್ ಇಲ್ಲ ಯಾರಿಗೂ. ಅದು ಎಲ್ಲಿದೆ ಯಾವ ಸೆಕ್ಷನ್ ನಲ್ಲಿದೆ? ರೈಟಿಂಗ್ ಅಲ್ಲಿ ಇರಬೇಕು. ಈ ಸರ್ಕಾರ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಿರೋದು. ಈ ಗ್ರಾಮ ಪಂಚಾಯತ್ ಮೇಡಮ್ ನೋಟ್ ಆಯ್ತಾ ಅದು? ಜನ ವಿರೋಧಿ ಇದು. ಮೇಡಮ್ ಆಯ್ತಾ? ರೆಕಾರ್ಡ್ ಆಯ್ತಾ ನೀವು ಮಾತಾಡಿದ್ದು? ಮೀಟರ್ ಕಾಸು ಕೊಡಂಗಿಲ್ಲ ಮಾಡಿದ್ರ ಅಷ್ಟೇ. ಮಾತಾಡ್ಲಿ ಬಿಡಪ್ಪ, ಮಾತಾಡೋಣ. ನಮ್ದು ಮನೆ ಐದವೆ, ಒಂದು ವರ್ಷಕ್ಕೆ 22,000 ಟ್ಯಾಕ್ಸ್ ಕಟ್ತೀನಿ. ಒಂದೇ ಒಂದು ಕೊಳಾಯಿ ಸಾಕ? ಒಂದೇ ಕೊಳಾಯಿ ನಮ್ದು 3 ಮನೆ ಇದೆ. PID ನಂಬರ್ 3 ಇದೆ. ಎಷ್ಟು ಮೀಟರ್ ಇದೆ? 1 ಮೀಟರ್. 1 ಮೀಟರ್. ಟ್ಯಾಕ್ಸ್ ಎಷ್ಟು ಕಟ್ಸಿದ್ದೀರಾ? ಟ್ಯಾಕ್ಸ್ ಹೆಂಗ್ ಕಟ್ಸಿದ್ದೀರಾ? ಮತ್ತೆ 22,000 ಟ್ಯಾಕ್ಸ್ ಜಲಜೀವನ್ ಮಿಷನ್ ದೊಡ್ಡ ಸ್ಕ್ಯಾಮ್ ಹೋಗ್ರಿ. ಹಳೆ ಬರಿದೆ. ಸರಿ, ಇನ್ನೊಂದು 7ನೇ ಬ್ಲಾಕ್ ಹೇಳಿ 7ನೇ ಬ್ಲಾಕ್ ಸದಸ್ಯರು ಅಧ್ಯಕ್ಷರುಗಳಿಗೆ 7ನೇ ಬ್ಲಾಕ್ ಶಾಂತಮ್ಮ, ನಮ್ಮ ರೈತಪ್ಪ ವೆಂಕಟೇಶ್ ಅವ್ರಿಗೆ ಒಂದು ಮನವಿ. 7ನೇ ಬ್ಲಾಕ್ ಇವರು ಕಲ್ಲಟ್ಟಿ ಕೆಂಪಣ್ಣವ್ರ ಮನೆ ಮುಂದೆ ಒಂದು 3-4 ವರ್ಷದಿಂದ ಮನವಿ ಮಾಡಿದ್ರು, ಅಲ್ಲೊಂದು ಡ್ರೈನೇಜ್ ಆಗಿಲ್ಲ. ಇಲ್ಲಿ ಹೋಗೋ ಜನ ಎಲ್ಲ ಬೀಳ್ತಾರೆ ಗಾಡಿಗಳಾಗ. ಹೌದು, ನಾನು ಬಿದ್ದಿದ್ದೀನಿ. ಉಪಾಧ್ಯಕ್ಷರುಗಳು ನಮ್ಗೆ ಹೇಳ್ಬೇಕು, ಮಾಹಿತಿ ಕೊಡ್ಬೇಕು ಏನು ಅಂತ. ಈಗ ಚರಂಡಿಗೆ ಒಂದ್ ತಿಂಗಳು ಚರಂಡಿ ಯಾವ್ದಾರ ಒಂದೇ ಒಂದ್ ದಿವಸ ತೆಗ್ಸಿದ್ರೆ ಯಾವ್ದಾರ ಎಣ್ಣೆ ಮಾಡ್ತಿದ್ರು. ಅಶ್ವಥ್ ಇರಪ್ಪ, ಇರಿ ಅಶ್ವಥ್. ಮಾತಾಡಿ ಬಿಡ್ರಿ. ಮಾತಾಡಿ. ಯಾವ ಚರಂಡಿ ಹೋದ ವರ್ಷ ಮಾಡ್ತಾರೆ. ಮಾತಾಡ್ಲಿ ಬಿಡ್ರಿ, ಯಾಕೆ ಅವಾಯ್ಡ್ ಮಾಡ್ತೀರಾ? ಮಾತಾಡ್ಲಿ ಬಿಡಿ. ಪಬ್ಲಿಕ್ ಜಲಜೀವನ್ ಮಿಷನ್ ಹೆಂಗಿದೆಯಾ ಬ್ರದರ್? ಮುಂದೆ ಬನ್ನಿ, ಪ್ರಶ್ನೆ ಇದೆ, ಬನ್ನಿ. ಕೊಡಿ ಕೆಂಪಣ್ಣ. ಒಂದ್ ನಿಮಿಷ. ಅಶ್ವಥ್ ಪ್ರಶ್ನೆ ಇದೆ ಅವರಿಗೆ.
ನಿಮ್ಮ ಹೆಸರೇನು ಹೇಳಿ? ದಯವಿಟ್ಟು ನೋಡಿ. ಅಮ್ಮ 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 ಒಂದು ಪ್ರಶ್ನೆ ಕೇಳಬೇಕು. ಒಟ್ಟು ನಿಮಗೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಗೆ 3073 ನಲ್ಲಿಗಳನ್ನ ಕನೆಕ್ಷನ್ ಮಾಡಬೇಕು ಅಂತ ನಿಮಗೆ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥದ್ದು, ಸರಿನಾ? ಕರೆಕ್ಟಾ? ದಯವಿಟ್ಟು ವೇದಿಕೆ ಮೇಲೆ ಜಾಸ್ತಿ ಗಲಾಟೆ ಇದೆ. ವೇದಿಕೆ ಜನ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳಿ. ಹೆಸರುಘಟ್ಟದಲ್ಲಿ ಒಟ್ಟು 2882 ವಿದ್ಯುತ್ ಮೀಟರ್ಗಳಿದೆ. ಅಂದ್ರೆ ಹೆಸರುಘಟ್ಟಲಿರೋ ಟೋಟಲ್ ಮನೆ 2882. ಕರೆಕ್ಟಾ? ಈಗ ಇಡೀ ಹೆಸರುಘಟ್ಟಕ್ಕೆ ನೀವು ನಲ್ಲಿನ ಅಳವಡಿಸಿದ್ರೆ ಮುಗ್ದೋಗ್ಬೇಕಾಗಿತ್ತು, ಇನ್ನೂ 300 ನಲ್ಲಿ ಉಳಿಬೇಕಾಗಿತ್ತು. ಆದ್ರೆ ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಕನೆಕ್ಷನ್ ಕೊಟ್ಟಿದ್ದೀರಾ, ಎಷ್ಟು ಬಾಕಿ ಇದೆ? ಮತ್ತೆ ಈಗಲೂ ಕೂಡ ಅನೇಕ ಏರಿಯಾಗಳು ನಲ್ಲಿ ಲೈನ್ ಹಾಕಿಲ್ಲ. ಕಾರಣ ಹೇಳಿ ಸರ್. ಇವಾಗ ಇಲ್ಲಿವರೆಗೂ ಇದು ಆನ್ಗೋಯಿಂಗ್ ವರ್ಕ್ ಇದೆ, ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿವರೆಗೂ ನಾವು 1500 ನಲ್ಲಿಗಳವರೆಗೂ ಯಾವಾಗ ಲೈಕ್ 1500 6 ತಿಂಗಳಿಂದ 1500 ನಲ್ಲಿಗಳು ಈಗ ಎಷ್ಟಾಗಿದೆ? 2500 ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಇದು ಹೆಸರುಘಟ್ಟ ದೊಡ್ಡದಿರೋದ್ರಿಂದ ಅಲ್ಲ ನೀವು ಒಂದು ನಿಮಿಷ. ಹೆಸರುಘಟ್ಟ ದೊಡ್ಡದು ಚಿಕ್ಕದಲ್ಲ. ಒಂದು ನಿಮಿಷ ಮಾತಾಡಿ. ಟೈಮ್ ಲೈನ್ಸ್ ಅಂತ ಇರಲ್ವಾ ಸರ್? ಟೈಮ್ ಲೈನ್ಸ್ ಅಂತ ಇದೆ. ಎಲ್ಲಿದೆ ಸರ್? 6 ತಿಂಗಳಿದೆ. ಈಗ ಅವ್ರಿಗೆ ಎಕ್ಸ್ಪೈರ್ ಆಗಿದ್ಮೇಲೆ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೋತಾರೆ. 6 ತಿಂಗಳು ಮಾಡಿಲ್ಲ ಅಂದ್ರೆ ಯಾರು ಕೆಲಸ ಅದು ಸರ್? ಅದನ್ನ ಅವ್ರ ಕಾಂಟ್ರಾಕ್ಟ್ ಈಗ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೋತಾರೆ ಸರ್ ಅವರು. ಅಲ್ಲ ರೀ, ಇದು ಒಂದು ಟೆಂಡರ್ ಅಂತ ಫ್ಲೋಟ್ ಮಾಡಿದ್ಮೇಲೆ ಈ ಟೈಮ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ನೀವು ಪ್ರತಿಯೊಂದು ಇಂಡಿವಿಜುವಲ್ ಕಾಂಟ್ರಾಕ್ಟರ್ಗೂ ಡಿಫ್ರೆಂಟ್ ನೋಡಿ. ಡಿಫ್ರೆಂಟ್ ಅಲ್ಲ, ನೇರ ಪ್ರಶ್ನೆ. ಯಾಕೆ ಕಂಪ್ಲೀಟ್ ಆಗಿಲ್ಲ? ಏನ್ ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಅಂದ್ರೆ ಏನು? ಏನ್ ಕೊಟ್ಟಿದ್ದೀರಾ? ಕಂಟೆಂಟ್ ಏನು? ಏನು ಬೇಗ ಹೇಳ್ಬಾರ್ದು. ನೋಟಿಸ್ ಏನು, ಯಾರು ಕೊಟ್ಟಿದ್ದೀರಾ? ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ನಿಮ್ದು ಹೆಸರುಘಟ್ಟ ವರ್ಕ್ ಈಗ ಆಲ್ರೆಡಿ ಟೈಮ್ ಡ್ಯೂರೇಷನ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಅವ್ರು ಎಕ್ಸ್ಟೆಂಡ್ ಇಲ್ಲ, ಲಾಸ್ಟ್ ಮುಗಿದಿತ್ತು. ನೋಟಿಸ್ ಕೊಟ್ಟು ಕ್ಲಿಯರ್ ಮಾಡಿ ಅಂತ ಹೇಳ್ರಪ್ಪ. ಅಲ್ಲ, ಇವಾಗ ಬರ್ತಿರೋ ಮಾಹಿತಿ ಏನ್ ಗೊತ್ತಾ? ಬಂದಿರೋ ದುಡ್ಡು ಸಾಕಾಗ್ತಾ ಇಲ್ಲ, ಇನ್ನೂ ಎಕ್ಸ್ಟ್ರಾ ಅಡಿಷನಲ್ ಫಂಡ್ ಬರಬೇಕು. ಒಂದ್ ನಿಮಿಷ, ಅಡಿಷನಲ್ ಬರಬೇಕು, ಸಾಕಾಗ್ತಾ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಸುಮಾರು 35ರಿಂದ 40% ಕೆಲಸ ಆಗಿಲ್ಲ ಇನ್ನು. ಆನ್ ಗೋಯಿಂಗ್ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಫಂಡ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಆನ್ ಗೋಯಿಂಗ್ ನಿಂಗೆ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಗೆ ಫಂಡ್ ಇಲ್ಲಿ ಮಾಡ್ತಿಲ್ವಾ? ನೋ ಆರ್ಗ್ಯುಮೆಂಟ್ ವಿತ್ ದ ಪಬ್ಲಿಕ್. ಬ್ರದರ್ ಆರ್ಗ್ಯುಮೆಂಟ್ ಮಾಡಬಾರ್ದು, ಉತ್ತರ ಹೇಳಿ ಅಷ್ಟೇ. ಗೊತ್ತಿದ್ರೆ ಬ್ರದರ್ ಆರ್ಗ್ಯುಮೆಂಟ್ ಮಾಡಬಾರ್ದು, ಪಬ್ಲಿಕ್ ಜೊತೆ ಆರ್ಗ್ಯುಮೆಂಟ್ ಬೇಡ, ಉತ್ತರ ಹೇಳಿ. ಸಹನೆ ಇರಲಿ, ತಾಳ್ಮೆ ಇರಬೇಕು. ಈಗ ಎಷ್ಟಾಗಿದೆ ಕನೆಕ್ಷನ್? ಅಲ್ಲ, ನೀವು ಬರೋ ರೆಡಿ ಡೇಟಾ ತಂದಿರಬೇಕಾಗಿತ್ತು ನೀವು. ನೀವು ಹೇಳಿರೋ ಮಾಹಿತಿ ಪ್ರಕಾರ ಹೆಸರುಘಟ್ಟದಲ್ಲಿ ಯಾರ್ಯಾರ ಮನೆಗೆ ವಿದ್ಯುತ್ ದೀಪ ಇದೆ ಆ ಎಲ್ಲಾ ಮನೆಗಳಿಗೂ ಕನೆಕ್ಷನ್ ಕೊಡ್ತೀರಲ್ವಾ? ಕೊಡ್ತೀರಾ? ನಿಜ ತಾನೆ? ನೋಡಿದು ಗ್ರಾಮ ಸಭೆಯಲ್ಲಿ ನಿರ್ಣಯ. ಯಾರ್ಯಾರ ಮನೆಗೆ ಇನ್ನೂ ನಲ್ಲಿ ಸಂಪರ್ಕ ಸಿಕ್ಕಿಲ್ಲ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೈ ಎತ್ತಿ ಯಾರು ಇರ್ತಕ್ಕಂಥವ್ರು? ಅನೇಕ ಏರಿಯಾಗಳನ್ನು ಕೊಟ್ಟೇ ಇಲ್ಲ, ಕೊಡಬೇಕು. ಕೆಲಸ ಮಾಡಿದಾರಲ್ಲ, ಎಷ್ಟು ವರ್ಷದಿಂದ ಯಾವುದೇ ಮನೆ ಮುಂದೆಗಡೆ DPR ಇದ್ದಾಗಿನ ಮಾಹಿತಿ ನಾನು ಹೇಳ್ತಿರ್ತಕ್ಕಂಥದ್ದು. ಎಸ್ ಈ ಹೊಸ ಮನೆ ಹೇಳ್ತಾ ಇಲ್ಲ. ಯಾರು ಅರ್ಜೆಂಟ್ ಮಾಡಬೇಡಿ, ತಾಳ್ಮೆ ಇರಲಿ. ಇನ್ನು ತುಂಬಾ ಇದೆ ಪ್ರಶ್ನೆಗಳು. ಯಾವ್ದು DPR ಆಗಿದೆ ಅದನ್ನೇ ಹೇಳ್ತಾರೆ, ಹೊಸ ಮನೆಗೆ ಹೇಳ್ತಾ ಇಲ್ಲ.
ಅವ್ರ ಕಾಂಟ್ರಾಕ್ಟ್ ಬಂದಾಗ ಎಷ್ಟು ಇತ್ತು ಕನೆಕ್ಷನ್ 2882. ನಂಗೆ ಚೆನ್ನಾಗಿ ಗೊತ್ತು, ಮಾಹಿತಿ ತಗೊಂಡಿದ್ದೀನಿ. ಹೇಳಿ ಹೇಳಿ ಉತ್ತರ ಹೇಳಿ. ಏನ್ ಕೇಳ್ತೀಯ? ನಾನು ಕೇಳಪ್ಪ. ಕೊಡಿ, ಮೈ ಕೊಡ್ತೀನಿ. ನೀರು ಸಂಪರ್ಕ ಸರಿ ಇಲ್ಲ. ಅಣ್ಣ ತಗೊಳ್ಳಿ ತಗೊಳ್ಳಿ ನೋಡಿ. ವಾರ್ಡ್ ನಂಬರ್ ಇವ್ರು ಕೊಡಿ, ಇವ್ರು ತಗೊಳ್ಳಿ. ಅಲ್ಲ ಅವ್ರ ಸಮಸ್ಯೆ ತಗೊಂಬಿಡಿ, ಸಮಸ್ಯೆ ತಗೊಂಬಿಡಿ. ಸಣ್ಣದು ವಾರ್ಡ್ ನಂಬರ್ 7 ಜಲಜೀವನ್ ಮಿಷನ್ ನೀರು ಪೈಪ್ ಸಂಪರ್ಕ ಸರಿ ಇಲ್ಲ, ನೀರು ಲೀಕ್ ಆಗ್ತದೆ. ಇಲ್ಲ ಸಂಪರ್ಕ ರೇ ವೇದಿಕೆ ಮೇಲೆ ಸುಮ್ಮನೆ ಇರ್ರಿ ದಯವಿಟ್ಟು. ನೀರು ಸಂಪರ್ಕ ಕೊಟ್ಟು 4-5 ತಿಂಗಳಾಗಿದೆ. ಜಲಜೀವನ್ ಮಿಷನ್ ಅವರು ಏನಪ್ಪ ನೀವು ಗಲಾಟೆ ಮಾಡ್ತೀವಿ? ಇಲ್ಲ ಇಲ್ಲ ಅಲ್ಲ, ಒಬ್ಬನೇ ಸಮಸ್ಯೆ ಇರೋದು. ಅವ್ರು ಯಾರು ಮಾತಾಡ್ತಿದ್ರೆ ಒಬ್ಬನೇ ಮಾತಾಡಿ. ಪೊಲೀಸ್ ಎಲ್ಲಿದ್ದೀರಿ? ಇಲ್ಲ ಇಲ್ಲ ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ, ಕುಡ್ದಿಲ್ಲ ಬಿಡಿ ಸರ್, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ ಬಿಡಿ. ಕೆಂಪರಾಜು ಕೆಂಪರಾಜು ಪೊಲೀಸ್ ಕರಿಬಾರ್ದು, ಪೊಲೀಸ್ ಕರಿಬಾರ್ದು, ಪೊಲೀಸ್ ಬರ್ಕೊಡ್ದು. ಆ ಥರದ ಯಾರೂ ಇಲ್ಲ ಇಲ್ಲಿ. ಅವ್ರು ಕುಡ್ದಿಲ್ಲ, ಅವರು ಕುಡ್ದಿಲ್ಲ, ಅವರು ಕುಡ್ದಿಲ್ಲ. ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಇಲ್ಲ ಅಲ್ಲ, ಇದು ಹಳ್ಳಿ, ಇದು ಹಳ್ಳಿ, ಇದು ಮುಂದಿನ ಇಲಾಖೆ ದಯಮಾಡಿ ಸಭೆ ನಡೆಸಕ್ ತೊಂದರೆ ಆದ್ರೆ ಮಾಡ್ಬೇಕಾಗ್ತದೆ. ಹೆಂಗ್ ತೊಂದ್ರೆ ಆಗುತ್ತೆ? ಪ್ರಶ್ನೋತ್ತರ ಹೆಂಗ್ ತೊಂದ್ರೆ ಆಗುತ್ತೆ? ಎಲ್ಲರೂ ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ರಿ, ಎಲ್ಲರೂ ಮಾತಾಡಿ. ಪೊಲೀಸ್ ಯಾಕೆ ಕರೀತೀರಾ? ಪೊಲೀಸ್ ಕರೆಯಕ್ಕೂ ಇಂದ್ರೆ ನಮ್ಮನ್ನೆಲ್ಲ ಯಾಕೆ ಕರೆದ್ರಿ? ಪೊಲೀಸ್ ಕರೆಯಕ್ಕೆ ನಮ್ಮನ್ನ ಯಾಕೆ ಕರೆದ್ರಿ? ನಾವು ದನಗಳ ಕಳ್ರ ಅಲ್ಲ, ನಾವು ಕಳ್ಳರ ದನಗಳ ಅಲ್ಲ, ದನಗಳ ನಾವು ಕಳ್ರ. ಪೊಲೀಸ್ನವ್ರು ಯಾಕೆ ಕರೆದ್ರಿ? ತಪ್ಪಲ್ವಾ? ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಹೋಗ್ಲಿ, ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಕ್ಷಮೆ ಕೇಳಂಗಿಲ್ವ ನಮ್ಮ ಪೊಲೀಸ್ನವ್ರು ಕರೀತಾರೆ? ನಾವ್ ಯಾರು ಕುಡ್ದು ಬಂದಿಲ್ಲ, ಯಾರು ಕುಡ್ದು ಬಂದಿಲ್ಲ ಸರ್. ಕ್ಷಮೆ ಕೇಳಿ ಸರ್.